ಸುಕೃತ ಜ್ಯೋತಿಷ್ಯ ಚಾನಲ್ ವೀಕ್ಷಣೆ ಮಾಡ್ತಾ ಇರೋ ಎಲ್ರಿಗೂ ನಮಸ್ಕಾರಗಳು. ನಿಮ್ಮ ಮನಸ್ಸಿನ ಆಸೆ ಆಕಾಂಕ್ಷೆಗಳು ಆ ಭಗವತ್ ಪ್ರೇರಣೆಯಿಂದ ಯಶಸ್ಸನ್ನು ಕಾಣಲಿ ಅಂದ್ಬಿಟ್ಟು ನಾನು ದೇವರಲ್ಲಿ ಮನಸ್ಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಇಂದಿನ ವಿಚಾರ ರವಿಗೆ ಸಂಬಂಧಪಟ್ಟಿದ್ದು. ಈ ತಿಂಗಳ ಅಂದರೆ ಏಪ್ರಿಲ್ 14ನೇ ದಿನಾಂಕದಿಂದ ಮೇ 15ರವರೆಗೂ ರವಿ ಮೇಷರಾಶಿಯಲ್ಲಿ ಸಂಚಾರ ಮಾಡ್ತಾನೆ. ಇಲ್ಲಿ ಬಹುಶಃ ಕೆಲವರಿಗಾರು ಗೊತ್ತಿರುತ್ತೆ, ಮೇಷರಾಶಿಯಲ್ಲಿ ರವಿ ಉಚ್ಚನಾಗಿರ್ತಾನೆ. ರವಿನ ಕರೆಯೋ ನಾವು ಜ್ಯೋತಿಷ್ಯದಲ್ಲಿ ರಾಜಗ್ರಹ ಅಂತ. ಯಾವಾಗ ರವಿನೇ ಉಚ್ಚ ಕ್ಷೇತ್ರದಲ್ಲಿರ್ತಾನೆ ಆವಾಗ ಉತ್ತಮ ಫಲಿತಾಂಶಗಳು ಸಿಗಬೇಕು. ಅದರಲ್ಲಿ ಕೆಲವರಿಗಂತೂ ತುಂಬ ಉತ್ತಮ ಫಲಿತಾಂಶ ಸಿಗಬೇಕು, ಅದು ಮುಂದೆ ನೋಡೋಣ. ಆದರೆ ಇದರಲ್ಲಿ ಒಂದು ತೊಂದರೆ ಕಂಡು ಬರ್ತಿದೆ. ಮುಖ್ಯವಾಗಿ ಏನಪ್ಪ ಅಂದರೆ ರವಿಗೆ ಕೇತುವಿನ ದೃಷ್ಟಿ ಬರುತ್ತೆ. ಯಾವಾಗ ಈ ರವಿಯನ್ನು ಕೇತು ನೋಡ್ತಾನೆ, ಈ ರವಿಯ ಒಂದು ಶಕ್ತಿ ಕಡಿಮೆ ಆಗುತ್ತೆ. ಕೇತುವಿನ ಪ್ರಭಾವ ಸಹ ಪ್ರತಿಯೊಂದು ರಾಶಿಗಳ ಮೇಲೂ ಇರುತ್ತೆ. ಈ ಕಾರಣದಿಂದ ರವಿ ಮೇಷದಲ್ಲಿ ಇದ್ದರೂ ಕೂಡ ಅತಿ ಉತ್ತಮ ಮಟ್ಟದ ಯಶಸ್ಸನ್ನು ಕೊಡೋದಕ್ಕೆ ಸಾಧ್ಯ ಆಗಲ್ಲ. ಇದರ ಜೊತೆಯಲ್ಲಿ ಕುಜ, ಬುಧ ಮತ್ತು ಶುಕ್ರ ಗ್ರಹಗಳು ಸಹ ರವಿ ಜೊತೆ ಸೇರ್ತಾರೆ. ಕುಜ ಏಪ್ರಿಲ್ 14ರಿಂದ ಮೇ 15 ರವಿ ಇರ್ತಾನೆ. ಅದೇ ರಾಶಿಯಲ್ಲಿ ಮೇ 11ರಿಂದ ಮೇ 15ವರೆಗೂ ಕುಜ ಇರ್ತಾನೆ. ಮೇಷದಲ್ಲೇ ಏಪ್ರಿಲ್ 30ರಿಂದ ಮೇ 14ವರೆಗೂ ಬುಧ ಇರ್ತಾನೆ. ಆಮೇಲೆ ಈ ಶುಕ್ರ ಈ ಮಾರ್ಚ್ 25ರಿಂದ ಏಪ್ರಿಲ್ 19ರವರೆಗೂ ಅಲ್ಲೇ ಸಂಚಾರ ಮಾಡ್ತಾರೆ. ಇಲ್ಲಿ ಕೆಲವೊಂದು ದಿನ ಈ 4 ಗ್ರಹಗಳು ಒಂದೇ ಕಡೆ ಇರುತ್ತೆ, 3 ಗ್ರಹಗಳು ಕೆಲವು ಸಲ ಒಂದೇ ಇರುತ್ತೆ. ಈ ರೀತಿ ಕೊಂಚ ಬದಲಾವಣೆಗಳಾಗುತ್ತೆ. ಇವೆಲ್ಲ ಖಂಡಿತವಾಗೂ ನಮಗೆ ರವಿಯಿಂದ ದೊರೆಯಬೇಕಾದಂತಹ ಅತಿ ಉನ್ನತ ಮಟ್ಟದ ಫಲಗಳು, ಶುಭ ಫಲಗಳು ಅಂತಾನೆ ಅದು ಕಡಿಮೆ ಆಗೇ ಆಗುತ್ತೆ. ಕಾರಣ ಏನಪ್ಪ, ರವಿಗೆ ತುಂಬ ಪ್ರಾಶಸ್ತ್ಯ ಕೊಡಬೇಕು ಅಂದರೆ ಮದುವೆ, ಉಪನಯನ ಅಥವಾ ಯಾವುದೇ ಆಗಲಿ ರವಿ 11ನೇ ಮನೆಯಲ್ಲಿ ಸ್ಥಿತನಾಗಿದ್ದಲ್ಲಿ ಈ ಜ್ಯೋತಿಷ್ಯ ಗ್ರಂಥಗಳ ಪ್ರಕಾರ ಆ ಲಗ್ನಕ್ಕೆ ಸಂಭವಿಸಬಹುದಾದಂತಹ 1,000 ತೊಂದರೆಗಳು, ವಿಘ್ನಗಳು ನಿವಾರಣೆ ಆಗುತ್ತೆ ಅಂತ. ಒಬ್ಬ ವ್ಯಕ್ತಿಯ ಒಂದು ಜನಪ್ರಿಯತೆ ಆಗಲಿ, ಒಂದು ಆರೋಗ್ಯ ಆಗಲಿ, ತಂದೆ ಮಕ್ಕಳ ಅನುಬಂಧ ಆಗಲಿ, ಉದ್ಯೋಗ ಕ್ಷೇತ್ರದಲ್ಲಿ ಇವರ ಮೇಲಧಿಕಾರಿಗಳು, ಉನ್ನತ ಅಧಿಕಾರಿಗಳು ಅವರ ನಡುವಿನ ಒಂದು ಸಂಬಂಧ ಆಗಲಿ, ಪ್ರೀತಿ, ವಿಶ್ವಾಸ, ಗೌರವ ಯಾವುದೇ ಇರಲಿ ಅದು. ಆ ನಂತರ ಕಾನೂನಿನ ವಿಚಾರವಾಗಿ ಇವೆಲ್ಲಕ್ಕೂ ಸೂರ್ಯ ಮುಖ್ಯನಾಗ್ತಾನೆ. ಇಲ್ಲಿ ಕೇತುವಿನ ದೃಷ್ಟಿ ಸೂರ್ಯನಿಗೆ ಬೀಳುತ್ತೆ. ಕೇತು ಅಂದರೆ ಒಂದನ್ನು ನಾವು ಗಮನದಲ್ಲಿ ನೆನಪಲ್ಲಿಟ್ಕೋಬೇಕು. ಅದೇನಪ್ಪ ಅಂದರೆ ಕೇತು ಅಂದರೆ ಭ್ರಮೆ ಅಷ್ಟೆ. ಉದಾಹರಣೆಗೆ ರಾಹು ಮತ್ತು ಕೇತುಗಳು. ರಾಹು ಅದು ಒಂದು ರೀತಿ ನಿಜ. ಅದೇ ರಾಹು ಏನು ಮಾಡ್ತಾನೆ, ಭಯವನ್ನು ಉಂಟು ಮಾಡ್ತಾನೆ, ಮಾನಸಿಕ ಒತ್ತಡವನ್ನು ಉಂಟು ಮಾಡ್ತಾನೆ. ಒಂದೊಂದು ಗ್ರಹದ ಜೊತೆ ಇದ್ದಾಗ ಒಂದೊಂದು ರೀತಿಯ ಫಲಗಳನ್ನು ಕೊಡ್ತಾನೆ. ಆದರೆ ಕೇತು ಏನು ಮಾಡ್ತಾನೆ ಅಂದರೆ ಒಂದು ರೀತಿ ಭ್ರಮೆ. ಅಂದರೆ ಇಂಗ್ಲೀಷಲ್ಲಿ ಒಂದು ಅಂಡರ್ ಎಸ್ಟಿಮೇಟು ಅಥವಾ ಓವರ್ ಎಸ್ಟಿಮೇಟು. ಯಾವುದೇ ವ್ಯಕ್ತಿ ಯಾವುದೇ ವಿಚಾರವನ್ನಾಗಲಿ ಮತ್ತೊಬ್ಬ ವ್ಯಕ್ತಿಯನ್ನಾಗಲಿ ಅಂಡರ್ ಎಸ್ಟಿಮೇಟ್ ಮಾಡ್ಕೊಬೋದು, ಓವರ್ ಎಸ್ಟಿಮೇಟ್ ಮಾಡ್ಕೊಬೋದು. ಆ ರೀತಿ ಮಾಡಿದ್ರೆ ಕಷ್ಟಕ್ಕೆ ಒಳಗಾಗ್ತಾನೆ. ಮನಸ್ಸಿನಲ್ಲಿ ಒಂದು ರೀತಿಯ ಭ್ರಮೆ ಇರುತ್ತೆ. ಈ ಕೇತುವಿನ ಫಲವನ್ನು ಹೇಗೆ ಯಾವುದಕ್ಕೆ ನಾವು ಹೋಲಿಸ್ಬೋದಪ್ಪ ಅಂದರೆ, ಉದಾಹರಣೆಗೆ ಯಾವುದೋ ಒಂದು ಫಿಲಮ್ಗೆ ಹೋಗಿರ್ತೀವಿ. ಆ ಫಿಲಮಲ್ಲಿ ಒಂದು ಬೃಹದಾಕಾರದ ಒಂದು ಹಾವನ್ನು ತೋರಿಸ್ತಾರೆ. ಆ ಹಾವು ಈ ಮನುಷ್ಯನ ಕಚ್ಚಿ ಸಾಯಿಸೋದು ಅಥವಾ ಯಾವುದೋ ಒಂದು ರೀತಿ ಉಪಟಳವನ್ನು ಕೊಡುವಂತಹ ದೃಶ್ಯಗಳನ್ನು ನೋಡಿರ್ತಾರೆ. ಮನೆಗೆ ಬರ್ತಾರೆ. ಈ ಕೇತುವಿನ ಪ್ರಭಾವ ಹೇಗಿರುತ್ತೆ ಜಾತಕದ ಮೇಲೆ ಅಂದರೆ, ಅಲ್ಲಿ ಯಾವುದೋ ಒಂದು ಹಗ್ಗ ಬಿದ್ದಿರುತ್ತೆ. ಆ ಹಗ್ಗನ ನೋಡಿದರೆ ಅವರಿಗೆ ಹಾವಿದ್ದಾಗೆ ಕಾಣಿಸ್ಬಿಡುತ್ತೆ. ಅಂದರೆ ಭ್ರಮೆ ಅಲ್ಲಿರಲ್ಲ. ನಿಜವನ್ನು ಇವರು ಅರ್ಥಕೊಂಬಲ್ಲ, ಅತಿಯಾಗಿ ಊಹೆಯನ್ನು ಮಾಡ್ಕೋತಾರೆ. ಇದರಿಂದ ತೊಂದರೆಯನ್ನು ಅನುಭವಿಸ್ತಾರೆ. ಇದು ತುಂಬ ಮುಖ್ಯವಾದ ಇದೊಂದು ಉದಾಹರಣೆ ಅಷ್ಟೇ. ಆದ್ದರಿಂದ ಸಾಮಾನ್ಯವಾಗಿ ಯಾವುದೇ ವ್ಯಕ್ತಿಯ ಜಾತಕದಲ್ಲಿ ಕೇತುವಿನ ದಶ ಭುಕ್ತಿ ಅಥವಾ ಅಂತರ್ಭುಕ್ತಿಗಳು ಬಂದಾಗ
ಅವನು ತುಂಬ ಕಷ್ಟ ನಷ್ಟಗಳನ್ನು ಅನುಭವಿಸ್ತಾನೆ. ಅದೇನಪ್ಪ ಅಂದರೆ ಅವರು ಆತ್ಮವಿಶ್ವಾಸವನ್ನು ಬೆಳೆಸ್ಕೋಬೇಕು, ತೆಗೆದುಕೊಳ್ಳುವ ತೀರ್ಮಾನಗಳ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಬೇಕು. ಮಾಡಿದ್ರೆ ಯಾವುದೇ ರೀತಿ ತೊಂದರೆ ಉಂಟಾಗಲ್ಲ. ನಮ್ಮ ತಪ್ಪಿಗೆ ನಾವು ಕಷ್ಟದ ಫಲಗಳನ್ನು ಪಡಿಬೇಕಾಗತ್ತೆ ಅಷ್ಟೆ, ಅದು ಮುಖ್ಯ. ಇನ್ನು ಈ ಮೇಷದಲ್ಲಿ ರವಿ ಇದ್ದರೆ ಯಾವ ರೀತಿಯ ಫಲ ಸಿಗುತ್ತೆ? ಮೊದಲನೇದಾಗಿ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಲ್ಲಿ ಅನುಕೂಲತೆ ಉಂಟಾಗುತ್ತೆ. ಇವಾಗ ಉದ್ಯೋಗ ಕ್ಷೇತ್ರದಲ್ಲಿ ಈ ಉನ್ನತ ಅಧಿಕಾರ ಅಥವಾ ಬಡ್ತಿ ಅದು ನಿಂತಿರುತ್ತೆ, ಅದು ಅನುಕೂಲ ಆಗುತ್ತೆ. ಹಿರಿಯ ಅಧಿಕಾರಿಗಳ ಜೊತೆ ಇದ್ದ ಒಂದು ಈ ಜಗಳ, ವಾದ, ವಿವಾದ ಅದು ಸಹ ಬಗೆಹರಿಯುತ್ತೆ ಇದರಿಂದ. ಹಾಗೆಯೇ ಮಕ್ಕಳಿಗೆ ಸಹ ಒಳ್ಳೆಯದು. ತಂದೆಯನ್ನು ಸೂಚಿಸ್ಬೋದು ರವಿ, ಆದರೆ ಮಕ್ಕಳಿಗೆ ಸಹ ಒಳ್ಳೆಯದು. ಇಷ್ಟು ಮಾತ್ರ ಅಲ್ಲ, ನಾನು ಆಗಲೇ ಹೇಳಿದ್ದೀನಿ, ಕುಟುಂಬದಲ್ಲಿ ಮನೆತನದಲ್ಲಿ ಕೆಲಸ ಮಾಡೋ ಕಡೆ ಒಟ್ಟಾರೆ ಸಮಾಜದಲ್ಲಿ ಸಹ ಉತ್ತಮ ಸ್ಥಾನಮಾನ ಲಭಿಸುತ್ತೆ, ಯಾವುದೇ ತೊಂದರೆ ಇರೋಲ್ಲ. ಈ ರೀತಿ ತಂದೆಯವರಿಗೂ ಸಹ ಅಥವಾ ಮನೆತನ ಇಲ್ಲವೇ ಕುಟುಂಬದ ಹಿರಿಯರಿಗೂ ಸಹ ಒಳ್ಳೆಯದಾಗುತ್ತೆ. ಅವರ ಆರೋಗ್ಯದಲ್ಲಿ ಸಹ ಒಂದು ಒಳ್ಳೆಯ ಬದಲಾವಣೆಗೂ ಪ್ರಗತಿ ಕಂಡು ಬರುತ್ತೆ. ಇದು ಮುಖ್ಯವಾದಂತಹ ವಿಚಾರ. ನಾನು ಆಗಲೇ ಹೇಳಿದ್ದೀನಿ ಕೇತುವಿನ ದೃಷ್ಟಿ ರವಿಗಿರುತ್ತೆ ಅಂತ. ಹಾಗಾದರೆ ಅದರ ಫಲ ಏನು ಸಿಗ್ಬೋದು? ಕುಟುಂಬದ ಹಿರಿಯರು ಯಾರಿರ್ತಾರೆ ಅಂದರೆ ತಂದೆ ಆಗ್ಬೋದು, ಹಿರಿಯ ಸೋದರ ಆಗ್ಬೋದು, ಈ ಥರ ಹಿರಿಯ ಸೋದರಿ ಅಥವಾ ತಾಯಿ, ಇವರ ಜೀವನದಲ್ಲಿ ಅತಿ ಮುಖ್ಯವಾದಂತಹ ಘಟನೆಗಳು ಸಹ ನಿಧಾನಗತಿಯಲ್ಲಿ ಸಾಗುತ್ತೆ. ಕೆಟ್ಟದ್ದೇನೂ ಆಗಲ್ಲ, ಕ್ರಮೇಣವಾಗಿ ಅದೇನೋ ಅವರ ಮನಸ್ಸಿನ ಮೇಲೆ ಹತೋಟಿಯನ್ನು ಸಾಧಿಸಿದರೆ ಮಾತ್ರ. ಅಷ್ಟು ಮಾತ್ರ ಅಲ್ಲ, ಮನೆಯಲ್ಲಿ ಎಲ್ಲ ರೀತಿಯ ಅನುಕೂಲತೆಗಳು ಕಂಡು ಬರುತ್ತೆ. ಇವರ ಇಷ್ಟದಂತೆ ಮನೆ ಇರುತ್ತೆ. ಆದರೂ ಕೂಡ ಇವ್ರಿಗೇನಪ್ಪ ಮನಸ್ಸಿಗೆ ಬರುತ್ತೆ ಅಂದರೆ ಈ ಮನೆ ಬದಲಾಯಿಸ್ಬಿಡ್ಬೇಕು, ಬೇರೆ ಕಡೆ ಹೊತ್ತೋಗ್ಬೇಕು ಅಂದ್ಬಿಟ್ಟು ಚೆನ್ನಾಗಿರೋ ಮನೇನ ಸಹ ಇವರು ಮನೆಯನ್ನು ಬದಲಾಯಿಸ್ತಾರೆ. ಇದೊಂದು. ಹಾಗೆಯೇ ಉದ್ಯೋಗದ ವಿಚಾರದಲ್ಲೂ ಅಷ್ಟೇ. ಒಂದು ವೇಳೆ ಈ ರವಿ ಕೇತುವಿನ ಜೊತೆ 10ನೇ ಮನೆ ಅಧಿಪತಿ ಬಂದು ಸೇರಿದರೆ ಅವರ ಜಾತಕದಲ್ಲಿ ಚೆನ್ನಾಗಿದ್ದರೂ ಕೂಡ ತಮ್ಮದೇ ಆದ ತಪ್ಪು ನಡಿಗೆಯಿಂದ ಉದ್ಯೋಗವನ್ನು ಸಹ ಬದಲಾಯಿಸ್ತಾರೆ. ಈ ರೀತಿ. ಹಾಗೆಯೇ ಇವರಿಗೆ ಈ ಮಕ್ಕಳ ವಿಚಾರದಲ್ಲಿ ಅವರಿಗೆ ದೊರೆಯಬೇಕಾದಂಥ ಹಲವು ಅನುಕೂಲತೆಗಳು ನಿಧಾನಗತಿಯಲ್ಲಿ ಸಿಗುತ್ತೆ. ಉದಾಹರಣೆ, ಮಕ್ಕಳಿಗೆ ಎಲ್ಲ ಓದೆಲ್ಲ ಮುಗಿದೋಗಿರುತ್ತೆ, ಕೆಲಸ ಸಿಗುತ್ತೆ, ಯಾರೋ ಹೇಳಿರ್ತಾರೆ ಬನ್ನಿ ಇಂಥ ಕಡೆ ಕೆಲಸ ಕೊಡಿಸ್ತೀನಿ ಅಂತ, ಇವರು ಸುತ್ತಾನೆ ಇರ್ತಾರೆ, ಆಗಲ್ಲ, ಯಾವಾಗಲೂ ಸಿಗುತ್ತೆ. ಆ ರೀತಿ ಕೆಲಸ ಕಾರ್ಯಗಳು ನಡೆಯುತ್ತೆ, ಅದರಿಂದ ಬರೋ ಫಲಿತಾಂಶಗಳು ಮಾತ್ರ ತುಂಬ ನಿಧಾನಗತಿಯಲ್ಲಿ ಇರುತ್ತೆ. ಈ ಥರ ಇದರ ವಿಚಾರ. ಆದರೆ ಕುಜ ಸಹ ಅಲ್ಲೇ ರವಿಯ ಜೊತೆ ಇರೋದ್ರಿಂದ ಇಬ್ಬರು ಪರಸ್ಪರ ಒಳ್ಳೆಯ ಮಿತ್ರರು. ಅಷ್ಟು ಮಾತ್ರ ಅಲ್ಲ, ಕುಜನಿಗೆ ಸ್ವಕ್ಷೇತ್ರ ಆಗಿರೋದ್ರಿಂದ ಆತ್ಮವಿಶ್ವಾಸವನ್ನು ಬೆಳೆಸ್ಕೋಬೇಕು ಈ ಅವಧಿಯಲ್ಲಿ. ಆಗ ಮಾತ್ರ ತಮ್ಮೆಲ್ಲ ಸಂಕಟಗಳಿಂದ, ತೊಂದರೆ ತಾಪತ್ರಯಗಳಿಂದ ದೂರ ಉಳಿಬೋದು. ಒಳ್ಳೆಯ ಫಲಗಳನ್ನು ಖಂಡಿತವಾಗ್ಲೂ ಪಡಿಬೋದು. ಇದು ಇರುವಂತಹ ವಿಚಾರ. ಇನ್ನು ಎಲ್ರಿಗೂ ಒಳ್ಳೆಯದಾಗುತ್ತೆ. ಎಲ್ಲಿವರೆಗೂ ನಾವು ಒಬ್ಬರಿಗೆ ಒಳ್ಳೆಯದನ್ನು ಕೋರ್ತೀವೋ ಅಲ್ಲಿವರೆಗೂ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಖಂಡಿತ ಸಹಾಯವನ್ನು ಮಾಡ್ತಾನೆ. ಅದರಲ್ಲಿ ಯಾವುದೇ ಒಂದು ಸಂದೇಹ ಅನ್ನೋದು ಇರೋಲ್ಲ. ಇದು ಮುಖ್ಯವಾದಂತಹ ವಿಚಾರ. ಇನ್ನು ಪ್ರತಿಯೊಂದು ರಾಶಿಗಳಿಗೂ ತನ್ನದೇ ಆದಂತಹ ಫಲಿತಾಂಶಗಳು ಸಿಗುತ್ತೆ. ಆ ಕಾರಣದಿಂದ ಆ ರಾಶಿಗಳ ಬಗ್ಗೆ ಸ್ವಲ್ಪ ಗಮನವನ್ನು ನೀಡೋಣ. ಈ ಅವಧಿಯಲ್ಲಿ ನೀವು ಸೂರ್ಯನ ಪೂಜೆಯನ್ನು ಮಾಡಿದಷ್ಟು ಒಳ್ಳೆಯದು. ಸಾಮಾನ್ಯವಾಗಿ ಈ ಬ್ರಹ್ಮ ಮುಹೂರ್ತ ಅಂತ ಕರಿತೀವಿ. ಇದು ಯಾವ ವೇಳೆಯಲ್ಲಿ ಬರುತ್ತೆ ಅಂದರೆ ಸಹಜವಾಗಿ 5 ಗಂಟೆಯಿಂದ 5:55 ಬೆಳಗಿನ ಜಾವದಲ್ಲಿ ಇರುತ್ತೆ. ಈ ಅವಧಿಯಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಒಳ್ಳೆಯದಾಗುತ್ತೆ. ಆದರೆ ಸೂರ್ಯೋದಯದ ನಂತರ, ಅದರಲ್ಲೂ ಇವಾಗ ಕೇತುವಿನ ದೃಷ್ಟಿ ಸೂರ್ಯನಿಗೆ ಇರೋದ್ರಿಂದ ಸೂರ್ಯನಿಗೆ ಅರ್ಘ್ಯವನ್ನು ಕೊಡೋದು ತುಂಬ ಮುಖ್ಯ. ಅರ್ಘ್ಯವನ್ನು ಕೊಡೋದ್ರಿಂದ ನಮ್ಮ ಜೀವನದ ಕಷ್ಟ ನಷ್ಟಗಳು ದೂರ ಆಗುತ್ತೆ. ಹಾಗೆ ಉತ್ತಮ ಆರೋಗ್ಯ ಲಭಿಸುತ್ತೆ. ಇನ್ನು ಯಾರ್ದಾದ್ರೂ ಜಾತಕದಲ್ಲಿ ರವಿ ಸರಿಯಿಲ್ಲದೆ ಹೋದರೆ, ರವಿಯ ಒಂದು ಪರಿಸ್ಥಿತಿ ಇರೋ ಜಾಗ ಸರಿಯಿಲ್ಲದೆ ಹೋದರೆ ಏನು ಮಾಡಬೇಕಪ್ಪ ಅಂದರೆ, ಪೂರ್ವ ದಿಕ್ಕಿನಲ್ಲಿ ಒಂದು ಕೆಂಪು ಹೂ ಬಿಡುವಂತಹ ಸಸ್ಯವನ್ನು ಇಡಬೇಕು, ಗಿಡ. ಆದರೆ ಅದು ಗುಲಾಬಿ ಆಗಬಾರ್ದು. ಕಾರಣ ಏನಪ್ಪ ಅಂದರೆ ಅದರಲ್ಲಿ ಮುಳ್ಳುಗಳಿರುತ್ತೆ. ಅದನ್ನು ನೆನಪಿಟ್ಕೊಳ್ಳಿ. ಅದಕ್ಕೆ ಒಂದು ಚಿಕ್ಕ ಈ ತಾಮ್ರದ ಪಾತ್ರೆಯನ್ನು ತಗೊಂಡು 12 ಸಲ ನೀರನ್ನು ಹಾಕಬೇಕು.
ಮುಖ್ಯವೇನಪ್ಪ ಅಂದರೆ ಕೆಲವರು ಏನು ಮಾಡ್ತಾರೆ, ದೊಡ್ಡದು ಚಮ್ ತಗೊಬಿಡ್ತಾರೆ, ಅದರಲ್ಲೇ 12 ಸಲ ಹಾಕ್ತಾರೆ. ಅದು ಸರಿಯಾದ ನಿಯಮ ಅಲ್ಲ. ನೀವು ಒಂದು ಸಲ ನೀರು ತೊಗೊಂಡ್ರೆ ಅದನ್ನು ಪೂರ್ತಿ ಬಗ್ಗಿಸ್ಬಿಡ್ಬೇಕು ಅದಕ್ಕೆ. ಆ ರೀತಿ 12 ಸಲ. ಯಾಕೆ ಅಂದರೆ ದ್ವಾದಶಾತ್ಮ ದಿವಾಕರ ಅಂತ ಕರೀತಾರೆ ಅದು. ಆದ್ದರಿಂದ 12 ಸಲ ಹಾಕಬೇಕು. ಪ್ರತಿಯೊಂದು ಸಲವೂ ಈ ಸೂರ್ಯ ನಮಸ್ಕಾರದಲ್ಲಿ ಬರುವಂತಹ ಸೂರ್ಯನ ನಾಮಗಳನ್ನು ಜಪ ಮಾಡ್ಬೋದು. ಒಂದು ವೇಳೆ ಸಾಧ್ಯ ಇಲ್ಲ ಅಂದರೆ ಓಂ ಶ್ರೀ ಭಾಸ್ಕರಾಯ ನಮಃ ಅಂತ ಈ ಥರ ಅಂದ್ಕೊಂಡು ಪೂರ್ವ ದಿಕ್ಕಿಗೆ ತಿರುಗಿಕೊಂಡು ಕೆಂಪು ಗಿಡಕ್ಕೆ ನೀರನ್ನು ಹಾಕಿದರೆ ಜಾತಕದಲ್ಲಿನ ಅಥವಾ ಗೋಚಾರದಲ್ಲಿನ ರವಿಯ ದುಷ್ಪರಿಣಾಮಗಳು ಕಡಿಮೆ ಆಗುತ್ತೆ. ಬರೀ ಇಷ್ಟು ಮಾತ್ರ ಅಲ್ಲ, ಒಂದು ಮಾತು ಸಹ ಇದೆ, ಮಂತ್ರಕ್ಕೆ ಮಾವಿನಕಾಯಿ ಉದುರಲ್ಲ ಅಂತ. ಇಲ್ಲಿ ಜ್ಯೋತಿಷ್ಯ ಹೇಳ್ತೀನಿ ಅಂತ ನಿಜವನ್ನು ಮುಚ್ಚಿಡಬಾರ್ದು, ನಿಜವನ್ನು ಹೇಳ್ತೀನಿ. ದೇವರಿಗೆ ಪೂಜೆಯನ್ನು ಮಾಡುವುದರ ಜೊತೆಗೆ ಮಾಡಬೇಕಾಗಿರೋ ಮತ್ತೊಂದು ಕೆಲಸ ಇದೆ. ಏನಪ್ಪ ಅಂದರೆ, ಆಗಲೇ ನಾನು ಹೇಳಿದ್ದೀನಿ, ಸೂರ್ಯ ಅಂದರೆ ಮನೆತನದ ಹಿರಿಯರು, ಯಾರು ಆಗಲಿ, ಚಿಕ್ಕಪ್ಪ ದೊಡ್ಡಪ್ಪ ಯಾರು ಬೇಕಾದ್ರೂ ಆಗ್ಬೋದು. ಹಾಗೆಯೇ ಕುಟುಂಬದ ಹಿರಿಯರು, ನಿಮ್ಮ ತಂದೆ ಆಗ್ಬೋದು, ಒಂದು ವೇಳೆ ಅಥವಾ ಹಿರಿಯ ಸೋದರ ಆಗ್ಬೋದು. ಇಂತಹವರಿಗೆ ನಮಸ್ಕಾರವನ್ನು ಮಾಡಿ ಅವರ ಆಶೀರ್ವಾದವನ್ನು ಪಡಿಬೇಕು. ಪಡೆದಾಗ ಸೂರ್ಯನಿಂದ ಉತ್ತಮ ಫಲಿತಾಂಶಗಳನ್ನು ಪಡಿಬೋದು. ದೈವಂ ಮಾನುಷ ರೂಪೇಣ ಅಂತ, ದೇವರು ಮನುಷ್ಯನ ರೂಪದಲ್ಲೇ ಬರ್ತಾನೆ, ಯಾವುದೇ ರೂಪದಲ್ಲಿ ಬರ್ಬೋದು. ಗೊತ್ತಾಯ್ತಾ? ಯಾರೋ ಎಲ್ಲೋ ಹೋಗ್ತಾ ಇರ್ತಾರೆ, ಎಲ್ಲೋ ಆಕ್ಸಿಡೆಂಟ್ ಆಗಿಬಿಡ್ತಾರೆ, ಮನೇಲಿರೋರಿಗೇನೂ ಗೊತ್ತೇ ಇರಲ್ಲ. ಯಾವುದೋ ಒಬ್ಬ ಮೂರನೇ ವ್ಯಕ್ತಿ ಬಂದ್ಬಿಟ್ಟು ಅವನ್ನ ಕಾಪಾಡಿಬಿಟ್ಟು ಆಸ್ಪತ್ರೆಗೆ ಸೇರಿಸಿ ತುಂಬ ಕಷ್ಟಪಟ್ಟು ಫೋನ್ ನಂಬರ್ ತೊಗೊಂಡು ಮನೆಗೆ ಇನ್ಫಾರ್ಮೇಷನ್ ಕೊಡಿಸ್ತಾನೆ. ಆವಾಗ ಯಾರು ದೇವರು? ಯಾವ ವ್ಯಕ್ತಿ ಅವ್ರನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ ಆ ವ್ಯಕ್ತಿನೇ 100ಕ್ಕೆ 100ರಷ್ಟು ದೈವ ಸಮಾನ ದೈವ ಸ್ವರೂಪಿ. ಆದ್ದರಿಂದ ಪದೇ ಪದೇ ಹೇಳ್ತೀನಿ, ಯಾರಿಗೂ ತೊಂದರೆಯನ್ನು ಕೊಡಬಾರ್ದು, ಯಾರಿಗೂ ಕೆಟ್ಟದ್ದನ್ನು ಮಾಡಬಾರ್ದು. ಒಂದೇ ಒಂದು ನೆನಪನ್ನು ಇಟ್ಕೋಬೇಕು ನಾವು. ಏನಪ್ಪ ಅಂದರೆ, ಒಬ್ಬ ಗಂಡಸಿಗೆ ನಾವು ತೊಂದರೆಯನ್ನು ಕೊಟ್ಟಾಗ ಅವನು ಹೆಂಡತಿ ಮಕ್ಕಳಿಗೆ ಶಾಪ ಆಗ್ತಾನೆ. ಒಂದು ಹೆಣ್ಣಿಗೆ ತೊಂದರೆ ಕೊಟ್ಟಾಗ ತಂದೆ ಮಕ್ಕಳಿಗೆ ಶಾಪ ಆಗ್ತಾನೆ. ಅದೇ ಮಕ್ಕಳಿಗೆ ತೊಂದರೆ ಕೊಟ್ಟಾಗ ಅಪ್ಪ ಅಮ್ಮಂಗೆ ಶಾಪ ಆಗ್ತಾನೆ. ಶಾಪ ಹಾಕಬೇಕು ಅಂದರೆ ದೊಡ್ಡ ತಪಸ್ಸು ಮಾಡಿದವ್ರಿಗೇ ಅಂತೇನಲ್ಲ. ಯಾರು ತನ್ನ ಜೀವನದಲ್ಲಿ ನಿಜವಾಗಲೂ ಸರಿಯಾಗಿರ್ತಾರೆ, ದೇವರಲ್ಲಿ ನಂಬಿಕೆ ಇಟ್ಟು ಯಾರಿಗೂ ತೊಂದರೆ ಕೊಡದಿರ ಇರ್ತಾರೆ, ಅವರು ಹಾಕೋ ಶಾಪ ಸಹ ಖಂಡಿತವಾಗಲೂ ತಕ್ಕತ್ತೆ. ಆದ್ದರಿಂದ ಎಲ್ಲರನ್ನು ಸೋದರ ಪ್ರೀತಿಯಿಂದಾನೇ ನೋಡಬೇಕು, ಒಳ್ಳೆಯದನ್ನೇ ಮಾಡಬೇಕು. ಇನ್ನು ಈ ಪ್ರತಿಯೊಂದು ರಾಶಿಯ ವಿಚಾರವನ್ನು ತಿಳ್ಕೊತಾ ಹೋಗೋಣ ಬನ್ನಿ. ಮೇಷರಾಶಿಯವರು ಮುಖ್ಯವಾಗಿ ಮಕ್ಕಳ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಕಾರಣ ಏನಪ್ಪ ಅಂದರೆ, ಅದರಲ್ಲೂ ಇನ್ನೂ ವಿದ್ಯಾಭ್ಯಾಸವನ್ನು ಮಾಡ್ತಾಯಿರೋ ಅವರ ಮನಸ್ಸಿನಲ್ಲಿ ಚೆನ್ನಾಗಿ ಓದಬೇಕು ಅಂತಿರುತ್ತೆ, ಒಳ್ಳೆಯ ಕೆಲಸ ಸಿಗಬೇಕು, ಕೆಲಸ ಮಾಡಬೇಕು ಅಂತಿರುತ್ತೆ. ಆದರೂ ಕೂಡ ಏನಪ್ಪ ಆಗುತ್ತೆ, ಈ ಕೇತುವಿನ ಪ್ರಭಾವದಿಂದ ಯಾವುದೋ ರೀತಿಯ ಮಂಕು ಕವಿದಂತೆ ಇರ್ತಾರೆ. ತುಂಬ ಬುದ್ಧಿವಂತರು. ನೀವುಗಳ ಪ್ರತಿಯೊಬ್ಬರಿಗೂ ಅನುಭವ ಆಗಿರುತ್ತೆ. ಮಕ್ಕಳು ತುಂಬ ಬುದ್ಧಿವಂತರು, ಯಾವುದೋ ಒಂದು ಟೈಮಲ್ಲಿ ಒಳ್ಳೆ ಮಂಕ್ ಬರೆದು ಇದ್ದಾಗಿರ್ತಾರೆ. ಇವತ್ತು ಆಗೋದು ಈ ಅವಧಿಯಲ್ಲಿ ಅದೇನೆ. ಆದ್ದರಿಂದ ಅವರಿಗೆ ನೀವು ಕೂತ್ಕೊಂಡು ಬೈಬಾರ್ದು, ಹೊಡಿಬಾರ್ದು. ಏನು ಮಾಡಬೇಕು? ಒಳ್ಳೆಯ ಸ್ಫೂರ್ತಿ ಬೇಕು. ಅವರಿಗೆ ಧೈರ್ಯವನ್ನು ಹೇಳಬೇಕು, ಅವರ ಆತ್ಮವಿಶ್ವಾಸವನ್ನು ಬೆಳೆಸಬೇಕು. ಆಗ ನಿಮ್ಮ ಮಕ್ಕಳಿಗೆ ಅವರ ಜೀವನದಲ್ಲಿ ಉತ್ತಮವಾದಂತಹ ಫಲಿತಾಂಶಗಳು ಸಿಗೋದರಲ್ಲಿ ಯಾವುದೇ ಈ ಸಂದೇಹ ಇಲ್ಲ. ಇದಾದ ನಂತರ ಮತ್ತೊಂದು ವಿಚಾರ ಏನಪ್ಪ ಅಂದರೆ, ನಿಮ್ಮ ಕೆಲಸ ಕಾರ್ಯಗಳು ಸುಲಭವಾಗಿ ನಡೀತಾ ಹೋಗಲ್ಲ. ಯಾವುದೋ ಒಂದು ಈ ತಪ್ಪಿಗೆ ಸಿಕ್ಕಾಕೋತೀರಿ. ನಿಮ್ಮ ಮನಸ್ಸಿನಲ್ಲಿ ಸರಿಯಾಗಿ ಕೆಲಸ ಮಾಡಬೇಕು ಅನ್ನೋ ಭಾವನೆನೇ ಇರುತ್ತೆ, ಅದಕ್ಕೆ ನೀವು ಪ್ರಯತ್ನ ಪಡ್ತೀರಿ. ಆದರೆ ವಿಧಿ ಲಿಖಿತ ಅಂತೀವಲ್ಲ, ನೀವು ನಿಮಗೆ ತಿಳಿಯದಂತೆ ತಪ್ಪನ್ನು ಮಾಡ್ತೀರಿ. ಆದ್ದರಿಂದ ಸ್ವಲ್ಪ ಹೆಚ್ಚಿನ ಶ್ರದ್ಧೆಯನ್ನು ತೋರಿಸ್ಬೇಕು. ಅದು ಹಾಗೆಯೇ ಪಿತ್ತ ಪ್ರಕೃತಿಯಿಂದ ತೊಂದರೆಯನ್ನು ಅನುಭವಿಸ್ತೀರಿ. ಹಾಗೆಯೇ ಕಣ್ಣಿನ ದೋಷ ಉಂಟಾಗ್ಬೋದು. ಬುದ್ಧಿವಂತಿಕೆಯಿಂದ ಒಳ್ಳೆಯ ಕೆಲಸಗಳನ್ನೇ ಆರಂಭ ಮಾಡ್ತೀರಿ. ಆದರೆ ನಿಮ್ಮಲ್ಲಿರುವ ಆ ಬುದ್ಧಿವಂತಿಕೆಯನ್ನು ಸರಿಯಾಗಿ ಸಮಯಕ್ಕೆ ತಕ್ಕಂತೆ ಬಳಸಿಕೊಳ್ಳೋದಕ್ಕೆ ಸಾಧ್ಯ ಆಗದಿರೋ ಹೋಗುವ ಸಾಧ್ಯತೆಗಳಿವೆ. ಇನ್ನು ಗರ್ಭಿಣಿ ಸ್ತ್ರೀಯರು ಎಚ್ಚರಿಕೆಯಿಂದ ಇರಬೇಕು.
ಏನಾದ್ರು ತೊಂದರೆ ಆಗಿಬಿಡುತ್ತೆ ಅಂತಲ್ಲ, ಆಗಬಾರ್ದು ಅಂತ ಅಷ್ಟೇ. ನೀವು ಮನಬಿಚ್ಚಿ ಮಾತನಾಡಿದಷ್ಟು ಒಳ್ಳೆಯದು. ಅದೇನಪ್ಪ ಮಾಡ್ತೀರಿ ಅಂದರೆ ಅಲ್ಪ ಭಾಷೆ, ಅಂದರೆ ಎಷ್ಟು ಬೇಕೋ ಅಷ್ಟೇ ಮಾತಾಡ್ತೀರಿ. ಇದರಿಂದ ನಿಮಗೆ ಬೇಕಾದಂತಹ ಅನುಕೂಲಗಳು ಸುಲಭವಾಗಿ ನಿಮ್ಮ ಕೈವಶ ಆಗಲ್ಲ. ಮಾತನ್ನಾಡಿ, ಒಳ್ಳೆಯ ಮಾತುಗಳನ್ನೇ ಆಡಿ, ಅದು ಮುಖ್ಯ. ಆನಂತರ ಸ್ವಲ್ಪ ಕೋಪ, ದ್ವೇಷ ಇಂತಹ ಒಂದು ಗುಣ ನಿಮ್ಮಲ್ಲಿರುತ್ತೆ. ಉತ್ತಮ ಸಂಪಾದನೆ ಇರುತ್ತೆ. ಹಣವನ್ನು ಸಂಪಾದನೆ ಮಾಡ್ತೀರಿ, ಯಾವುದೇ ಒಂದು ತೊಂದರೆ ಇರಲ್ಲ. ಆದರೆ ಬರುವ ಹಣವನ್ನು ಉಳಿಸಿಕೊಳ್ಳೋದರಲ್ಲಿ ವಿಫಲರಾಗ್ತೀರಿ. ಅನಾವಶ್ಯಕವಾದಂತಹ ಖರ್ಚು ವೆಚ್ಚಗಳು ಸದಾಕಾಲ ನಿಮ್ಮನ್ನು ಕಾಡುತ್ತೆ. ಇದಕ್ಕೆ ಒಂದು ಕಾರಣ ಕೊಡ್ಬೋದು. ಏನಪ್ಪ ಅಂದರೆ ನಿಮಗೆ ಪ್ರವಾಸ ಮಾಡುವಂತಹ ಆಸೆ ಹೆಚ್ಚಾಗುತ್ತೆ. ಸಣ್ಣ ಪುಟ್ಟ ಪ್ರವಾಸ ಅಲ್ಲ, ದೀರ್ಘಕಾಲದ ಪ್ರವಾಸ. ದೂರದ ಊರಿಗೆ ಪ್ರವಾಸಕ್ಕೆ ಹೋಗ್ತೀರಿ ಮನೆ ಮಂದಿಯ ಜೊತೆ ಕೂಡಿ. ಇದು ಒಂದು ಆಗ್ಬೋದು. ಇದರಿಂದ ಹಣವೆಲ್ಲ ಖರ್ಚಾಗುತ್ತೆ. ಹಣದ ಕೊರತೆ ನಿಮ್ಮನ್ನು ಈ ಅವಧಿಯಲ್ಲಿ ಸ್ವಲ್ಪ ಕಾಡುತ್ತೆ, ಹಣದ ಕೊರತೆ. ಈ ಹೃದಯಕ್ಕೆ ಸಂಬಂಧಪಟ್ಟಂತಹ ತೊಂದರೆ ಇದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ತುಂಬ ಒಳ್ಳೆಯದು. ಅದರ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಿ. ಇನ್ನು ನಿಮ್ಮ ವಿರೋಧಿಗಳು ಸ್ವಲ್ಪ ನಿಮ್ಮ ಬಗ್ಗೆ ಕೆಟ್ಟ ಅಭಿಪ್ರಾಯವನ್ನು ಬೇರೆಯವರಲ್ಲೂ ಸಹ ಬೆಳೆಸೋದಕ್ಕೆ ಪ್ರಯತ್ನ ಪಡ್ತಾರೆ. ಹಾಗೆ ನೀವು ಸಹ ಅಷ್ಟೇ ವದಂತಿಗಳನ್ನು ನಂಬೇಡಿ. ನೀವು ವದಂತಿಗಳನ್ನು ನಂಬಿದರೆ ನಿಮ್ಮ ಈ ವಿರೋಧಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚಿನಿಂದ ಏನೋ ಒಂದು ಹೇಳುವಂತಹ ಜನ ಇರ್ತಾರೆ ನಿಮ್ಮ ಸುತ್ತಮುತ್ತ. ಅತಿಯಾದ ಜ್ವರ ಬರುವಂತಹ ಸಾಧ್ಯತೆಗಳಿವೆ ಚಿಕ್ಕ ಮಕ್ಕಳಿಗೆ, ಒಂದು 5 ವರ್ಷದ ಒಳಗಿನ ಮಕ್ಕಳಿಗೆ. ಆದ್ದರಿಂದ ಆ ಮಕ್ಕಳ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನವನ್ನು ಕೊಡೋದು ತುಂಬ ಒಳ್ಳೆಯದು ಅಂತ ಇಲ್ಲಿ ಕಂಡುಬರ್ತದೆ. ವೃಷಭ ರಾಶಿಯವರು, ನಿಮ್ಮ ಜೀವನದಲ್ಲಿ ಹಲವು ಬದಲಾವಣೆಗಳು ಉಂಟಾಗುತ್ತೆ. ಸುಲಭವಾಗಿ ಯಾವುದೇ ಕೆಲಸವನ್ನು ನೀವು ಮಾಡೋದಕ್ಕೆ ಸಾಧ್ಯ ಆಗಲ್ಲ. ನಿಮ್ಮ ಮಕ್ಕಳು, ಅದರಲ್ಲೂ ನಿಮ್ಮ ಹೆಣ್ಣು ಮಕ್ಕಳು ನಿಮಗೆ ಸಹಾಯವನ್ನು ಮಾಡೋದಕ್ಕೆ ಬರ್ತಾರೆ. ಆದರೆ ಆ ಸಹಾಯವನ್ನು ನೀವು ಬಳಸಿಕೊಳ್ಳೋದಕ್ಕೆ ಹಿಂದೇಟಾಗ್ತೀರಿ. ಇದರಿಂದ ನಿಮ್ಮ ಮನಸ್ಸಿನಲ್ಲಿರುವ ಕೆಲವೊಂದು ತಪ್ಪು ಅಭಿಪ್ರಾಯಗಳಿಂದ ನಿಮ್ಮ ಮಗಳ ಮನಸ್ಸಿಗೂ ಸಹ ಬೇಸರ ಉಂಟಾಗುತ್ತೆ. ನಿಮಗೆ ದೊರೆಯಬೇಕಾದಂತಹ ಈ ಒಳ್ಳೆಯ ಅವಕಾಶ ಅಥವಾ ಸಹಾಯಕ ಸಹ ದೂರ ಆಗುತ್ತೆ. ಆದ್ದರಿಂದ ಈ ಸ್ವಲ್ಪ ನಿಮ್ಮ ಮನಸ್ಸಿನ ಮೇಲೆ ಹತೋಟಿಯನ್ನು ಸಾಧಿಸಿ. ನಿಮ್ಮ ಮಕ್ಕಳು ನಿಮಗೆ ಸಹಾಯವನ್ನು ಮಾಡಿದ್ರೆ ಅದೇನೋ ತಪ್ಪೇನಲ್ಲ, ಸಹಾಯ ಮಾಡಿದ್ರೆ ಸಹಾಯವನ್ನು ತಗೊಳ್ಳಿ. ಇನ್ನು ಹಣಕಾಸಿನ ಸಂಸ್ಥೆಯಲ್ಲಿ ನೀವು ಕೆಲಸದಲ್ಲಿ ಇದ್ದರೆ ಸ್ವಲ್ಪ ತೊಂದರೆಯಾಗುವಂತಹ ಸಾಧ್ಯತೆ ಇದೆ. ಅಂದರೆ ಕೆಲಸ ಹೋಗ್ಬಿಡುತ್ತೆ ಅಂತಲ್ಲ. ಉದಾಹರಣೆ, ಅಕೌಂಟ್ಸ್ ಡಿಪಾರ್ಟ್ಮೆಂಟು ಯಾವುದೋ ಎಲ್ಲೋ ಒಂದು ಲೆಕ್ಕವನ್ನು ಬರೆಯೋದು ವಿಚಾರದಲ್ಲಿ ತಪ್ಪನ್ನು ಮಾಡ್ತೀರಿ, ಯಾವುದೋ ವಿಚಾರವನ್ನು ಮರ್ತೋಗ್ತೀರಿ. ಇದರಿಂದ ತೊಂದರೆಯನ್ನು ಅನುಭವಿಸ್ತೀರಿ. ಎಚ್ಚರಿಕೆಯಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿ. ಯಾವುದೇ ತೊಂದರೆ ನಿಮಗೆ ಖಂಡಿತವಾಗಲೂ ಎದುರಾಗಲ್ಲ. ಇದು ಮುಖ್ಯವಾದಂತಹ ವಿಚಾರ. ಇನ್ನು ಆ ನಂತರ ಇನ್ನೇನಾಗ್ಬೋದು ಅನ್ನೋದು ಮುಖ್ಯ. ಈ ಸುಮಾರು ಒಂದು 30ರಿಂದ 35 ವರ್ಷದ ಜನಕ್ಕೆ, ಪುರುಷರಾಗಲಿ ಸ್ತ್ರೀಯರಾಗಲಿ, ಅವರಿಗೆ ಸ್ವಲ್ಪ ಆರೋಗ್ಯದ ತೊಂದರೆ ಉಂಟಾಗುತ್ತೆ. ಉತ್ತಮ ಆದಾಯ ಇರುತ್ತೆ, ಆದರೆ ಆ ಹಣವನ್ನು ಯಾವುದಕ್ಕೆ ಖರ್ಚನ್ನು ಮಾಡಬೇಕು ಅನ್ನೋದ್ರಲ್ಲಿ ಅರ್ಥ ಮಾಡ್ಕೊಂಬಂದ್ರಲ್ಲಿ ವಿಫಲರಾಗ್ತೀರಿ. ಅನಾವಶ್ಯಕವಾದಂತಹ ಖರ್ಚು ವೆಚ್ಚಗಳಲ್ಲಿ ಕಂಡುಬರುತ್ತೆ. ಅದು ನಿಮ್ಮ ಮನೆಯಲ್ಲಿ ಏನಾದರೂ ಈ ಸಾಕು ಪ್ರಾಣಿಗಳಿದ್ದರೆ ಆ ಸಾಕು ಪ್ರಾಣಿಗಳ ಬಗ್ಗೆ ಸ್ವಲ್ಪ ಗಮನವನ್ನು ವಹಿಸಿ. ಪರದೇಶಕ್ಕೆ ಹೋಗುವಂತಹ ಸಾಧ್ಯತೆ ಇದೆ, ವಿದೇಶ ಪ್ರಯಾಣ ಮಾಡೋ ಸಾಧ್ಯತೆ ಇದೆ. ಒಂದು ವೇಳೆ ಇಲ್ವಾ, ದೀರ್ಘಕಾಲದ ಪ್ರಯಾಣವನ್ನು ಮಾಡ್ತೀರಿ. ಅದು ಮಾತಿನ ಮೇಲೆ ಹತೋಟಿಯನ್ನು ಸಾಧಿಸ್ತೀರಿ. ಉತ್ತಮ ಮಾತುಗಾರರು, ವಾಗ್ಮಿಗಳು. ಆದರೆ ಅತಿಯಾದ ಆತ್ಮವಿಶ್ವಾಸ ಬಂದರೆ, ಆತುರ ಬಂದರೆ ನೀವು ನಿಮ್ಮ ಮಾತಿನಿಂದಾನೇ ಜನರ ವಿರೋಧವನ್ನು ಎದುರಿಸಬೇಕಾಗುತ್ತೆ. ಇದಕ್ಕೆ ಕಾರಣ ಕೇತು ಆಗ್ತಾನೆ. ಯಾವುದೇ ವಿಚಾರವನ್ನು ಅತಿಯಾಗಿ ಯೋಚನೆ ಮಾಡಬೇಡಿ. ಅತಿಯಾದಂತಹ ಆತ್ಮವಿಶ್ವಾಸ ಮಾತ್ರ ಬೇಡ. ಇನ್ನು ದಂಪತಿಗಳ ನಡುವೆ ಎಲ್ಲ ರೀತಿಯ ಒಂದು ಅಂಡರ್ಸ್ಟ್ಯಾಂಡಿಂಗ್ಸ್, ಪರಸ್ಪರ ಒಳ್ಳೆಯ ಭಾವನೆ ಇದ್ದರೂ ಕೂಡ
ಬೇಡದೇ ಇರೋ ವಿಚಾರಗಳಿರುತ್ತೆ, ಅದಕ್ಕೆ ಜಗಳ ಕಾಯ್ತೀರಿ. ಒಬ್ಬರ ನಿರ್ಣಯವನ್ನು ಮತ್ತೊಬ್ಬರು ಒಪ್ಕೊಂಬಲ್ಲ. ಅನಾವಶ್ಯಕವಾದಂತಹ ಭಿನ್ನಾಭಿಪ್ರಾಯ ಎದುರಾಗುತ್ತೆ. ಅದು ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ. ಚರ್ಮದ ದೋಷ ಉಂಟಾಗಬಹುದು, ಎಚ್ಚರಿಕೆಯಿಂದ ಇದೆ. ಅದು ಆನಂತರ ಮತ್ತೊಂದು ವಿಚಾರ, ನಿಮ್ಮದೇ ಆದ ತಪ್ಪಿನಿಂದ ಕುಟುಂಬದಲ್ಲಿ ಬೇಸರ ಇರುತ್ತೆ. ಒಬ್ಬರ ಮಾತನ್ನು ಒಬ್ಬರು ಕೇಳ್ದಿರ ಹೋಗ್ತೀರಿ. ಆದ್ದರಿಂದ ಒಮ್ಮತದ ಕೊರತೆ ಕಂಡುಬರುತ್ತೆ. ನಿಮ್ಮ ತಂದೆಯವರ ಆರೋಗ್ಯದಲ್ಲಿ ಉತ್ತಮ ಪ್ರಗತಿ ಇರುತ್ತೆ, ಆದರೆ ಅವರ ಆತ್ಮವಿಶ್ವಾಸ ಕಡಿಮೆ ಆಗುತ್ತೆ. ಆದ್ದರಿಂದ ಏರುಪೇರು ಉಂಟಾಗ್ಬೋದು. ಆರೋಗ್ಯ ಚೆನ್ನಾಗಿರುತ್ತೆ, ಅದರ ಬಗ್ಗೆ ಚೂರು ಗಮನವನ್ನು ಕೊಡೋದು ತುಂಬ ಮುಖ್ಯ. ಇದು ನಿಮ್ಮ ವಿಚಾರದಲ್ಲಿ ನಡೆಯಬಹುದಾದಂತಹ ವಿಚಾರ ಒಂದು ಘಟನೆಗಳು. ಒಟ್ಟಾರೆ ಎಚ್ಚರಿಕೆ ಇರಲಿ. ಖರ್ಚು ವೆಚ್ಚಗೆ ಉತ್ತಮ ಆದಾಯ ಇದ್ದರೂ ಕೂಡ ಖರ್ಚು ವೆಚ್ಚಗಳಿರುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಅನಾವಶ್ಯಕವಾದಂತಹ ವಾದ ವಿವಾದ ಮತ್ತು ಮಾನಸಿಕ ಒತ್ತಡ ಸದಾ ನಿಮ್ಮನ್ನು ಕಾಡುತ್ತೆ. ಎಚ್ಚರಿಕೆಯಿಂದ ಇದೆ. ಮಿಥುನ ರಾಶಿಯಲ್ಲಿ ನೀವು ಜನಿಸಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಒಳ್ಳೆಯ ಫಲಿತಾಂಶಗಳು ಬರೋದಕ್ಕೆ ಯಾವುದೇ ಒಂದು ಸಂಶಯ ಇಲ್ಲ. ಉತ್ತಮ ಫಲಿತಾಂಶಗಳು ಸಿಗುತ್ತೆ. ಅದರಲ್ಲೂ ಮುಖ್ಯವಾಗಿ ನಿಮ್ಮ ಮುಖ್ಯವಾದಂತಹ ಗುರಿ ಏನಾಗಿರುತ್ತೆ, ಉತ್ತಮ ಹಣವನ್ನು ಗಳಿಸಬೇಕು, ಹಣ ಮಾಡಬೇಕು ಅನ್ನೋದು ಇರುತ್ತೆ. ಆದ್ದರಿಂದ ಏನು ಮಾಡ್ತೀರಿ, ಸಣ್ಣ ಪುಟ್ಟ ವ್ಯಾಪಾರ ವ್ಯವಹಾರಗಳನ್ನು ಆರಂಭ ಮಾಡ್ತೀರಿ. ಹಾಗೆಯೇ ಬುದ್ಧಿವಂತಿಕೆಯಿಂದ ಸ್ವಂತ ಸಂಪಾದನೆ ಇರುತ್ತೆ. ನೀವು ಬೇರೆಯವರ ಮೇಲೆ ಹಣಕಾಸಿನ ವಿಚಾರದಲ್ಲಿ ಅವಲಂಬಿತರಾಗಲ್ಲ. ನಿಮಗೆ ಅವಶ್ಯಕತೆ ಇದ್ದಷ್ಟು ಹಣವನ್ನು ನೀವು ಸುಲಭವಾಗಿ ಸಂಪಾದನೆ ಮಾಡ್ಕೋತಾ ಹೋಗ್ತೀರಿ. ಇದರಿಂದ ಹಣವನ್ನು ಉಳಿಸ್ತೀರಿ. ಇಲ್ಲಿ ಮುಖ್ಯವಾದ ವಿಚಾರ ಏನಪ್ಪ ಅಂದರೆ, ನಿಮಗೆ ಒಂದು ಫರ್ಮ್ ಮೈಂಡ್ ಇರಲ್ಲ. ನಿಮಗೆ ಈ ದ್ವಂದ್ವ ಮನಸ್ಥಿತಿ ಇರುತ್ತೆ. ಯಾವ ಕೆಲಸ ಮಾಡಬೇಕು ಯಾವ ಬೇಡ ಅನ್ನೋದು ಗೊತ್ತಾಗಲ್ಲ. ಹಣಕಾಸಿನ ವಿಚಾರದಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಸ್ವಲ್ಪ ನಿಮ್ಮ ಮನಸ್ಸಿನಲ್ಲಿರುವ ಇಂತಹ ಮನಸ್ಥಿತಿಯನ್ನು ಬದಲಾವಣೆ ಮಾಡಿಕೊಂಡು ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಳಿ. ಏನು ತೊಂದರೆ ಏನೂ ಆಗಲ್ಲ. ಕಾರಣ ಇಲ್ಲಿ ಮುಖ್ಯವಾಗಿ ನಿಮಗೆ ನಿಮ್ಮ ದೊಡ್ಡಪ್ಪ ದೊಡ್ಡಮ್ಮ ಅಥವಾ ನಿಮ್ಮ ಹಿರಿಯ ಸೋದರನ ಸಂಪೂರ್ಣ ಸಹಾಯ ಸಹಕಾರ ಇರುತ್ತೆ. ಆದ್ದರಿಂದ ಹೆಚ್ಚಿನ ಜವಾಬ್ದಾರಿ ನಿಮಗೆ ಸಿಗಲ್ಲ. ಬುದ್ಧಿವಂತರು, ತುಂಬ ಬುದ್ಧಿವಂತರು, ಆದರೆ ರವಿಗೆ ಕೇತುವಿನ ದೃಷ್ಟಿ ಇದೆ. ಈ ಕಾರಣದಿಂದ ಅತಿ ಮುಖ್ಯವಾದ ವಿಚಾರಗಳಲ್ಲಿ ಸರಿಯಾದ ನಿರ್ಧಾರವನ್ನು ತಗೊಂಬಲ್ಲ. ಒಂದು ಗಾದೆ ಇದೆಯಲ್ಲ, ರೈಲು ಮೇಲೆ ಟಿಕೆಟ್ ತೊಗೋಬೇಕು ಅಂತ ತೊಗೊಂಡ್ರು ಅಂತ. ಆ ಥರ ಆ ಎಲ್ಲ ಕೆಲಸಗಳೆಲ್ಲ ಹೇಗೋ ಒಂದು ಮುಗಿದ ಮೇಲೆ ನಿಮಗೆ ಜ್ಞಾನೋದಯ ಆಗುತ್ತೆ. ಅದೇ ಈ ಥರ ಮಾಡಬೇಕಾಗಿತ್ತಲ್ವಾ ಅಂತ. ನಿಮ್ಮಲ್ಲಿ ಒಳ್ಳೆ ಬುದ್ಧಿವಂತಿಕೆ ಇದೆ, ನಿಮ್ಮಲ್ಲಿ ಒಳ್ಳೆ ಜ್ಞಾನ ಇದೆ. ಅದನ್ನು ಸರಿಯಾಗಿ ಬಳಸ್ಕೊಂಬೋದ್ರಲ್ಲಿ ವಿಫಲರಾಗ್ತೀರಿ. ಆದ್ದರಿಂದ ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸೋದು ಒಳ್ಳೆಯದು. ಯಾವುದೇ ಒಂದು ತೊಂದರೆ ಉಂಟಾಗಲ್ಲ ನಿಮ್ಮ ಜೀವನದಲ್ಲಿ. ಹಾಗೆಯೇ ಈ ಹಣಕಾಸಿನ ವಿಚಾರದಲ್ಲಿ ಉತ್ತಮ ಆದಾಯ ಇರುತ್ತೆ. ಆದರೆ ಯಾವುದೇ ಕೆಲಸವನ್ನು ಆರಂಭ ಮಾಡೋಕ್ಕೆ ಮನಸ್ಸಿನಲ್ಲಿ ಒಂದು ರೀತಿ ಭಯ ಇರುತ್ತೆ, ಭ್ರಮೆ. ಹೇಳಿದ್ದೀನಿ ಕೇತು ಅಂದರೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಇರಬೇಕು. ಆರೋಗ್ಯದಲ್ಲಿ ಮಾತ್ರ ಸ್ವಲ್ಪ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಕಂಡುಬರ್ತಾ ಇದೆ. ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಇರ್ತೀರಿ. ಸಾಹಸದ ಬುದ್ಧಿ ಇರುತ್ತೆ. ಅಂದರೆ ಈ ಸೋಲು ಕಷ್ಟ ನಷ್ಟ ಇವನ್ನೆಲ್ಲ ಕೇರೆ ಮಾಡಲ್ಲ. ಏನು ಬಂದರೂ ಎದುರಿಸ್ತೀನಿ ಅನ್ನೋ ಒಂದು ಮನಸ್ಥಿತಿಯಿಂದ ನಿಮ್ಮ ಕೆಲಸವನ್ನು ಮಾಡ್ತೀರಿ. ನೀವೆಷ್ಟೇ ಬುದ್ಧಿವಂತರಾಗಲಿ, ನೀವು ಬೇರೆಯವರಿಗೆ ಸಹಾಯ ಮಾಡಬೇಕಾಗತ್ತೆ. ನೀವೇ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳಾಗಿರ್ತೀರಿ. ಏನಾಗಬೇಕಾಗತ್ತೆ, ಎಂಥ ಪರಿಸ್ಥಿತಿ ಬರುತ್ತಪ್ಪ ಅಂದರೆ, ನೀವು ನಿಮ್ಮ ಕೈ ತಡೆಗಳೇ ಕೆಲಸ ಮಾಡೋರ ಕೆಲಸವನ್ನು ಮಾಡಿಕೊಡ್ಬೇಕಾಗತ್ತೆ. ಅವ್ರ ಮಾತನ್ನು ಕೇಳಬೇಕಾಗತ್ತೆ. ಒಟ್ಟಾರೆ ನಿಮ್ಮ ಕೆಲಸ ಕಾರ್ಯದ ಜೊತೆ ಬೇರೆಯವರಿಗೂ ನೀವು ಸಹಾಯ ಮಾಡಲೇಬೇಕಾಗತ್ತೆ. ಸಹಾಯವನ್ನು ಮಾಡ್ತೀರಿ. ಅದು ಇದಾದ ನಂತರ ಮತ್ತೊಂದು ವಿಚಾರ, ನಿಮ್ಮ ಈ ಮನಸ್ಥಿತಿಗೆ ಸಂಬಂಧಪಟ್ಟಿದ್ದು. ಮನಸ್ಸಿನಲ್ಲಿ ಹಲವು ಯೋಚನೆಗಳಿರುತ್ತೆ. ಇದನ್ನು ಹೀಗೆ ಮಾಡಬೇಕು, ಈ ವಿಚಾರಕ್ಕೆ ಇಂಥ ವ್ಯಕ್ತಿನೇ ಭೇಟಿ ಮಾಡಬೇಕು, ಎಲ್ಲ 100% ಪಕ್ಕ ಪ್ಲ್ಯಾನಿಂಗ್ ಇರುತ್ತೆ. ಆಯಿತು, ಆ ಕೆಲಸವನ್ನು ಆರಂಭ ಮಾಡ್ತೀರಿ. ಅವೆಲ್ಲ ಪಕ್ಕಕ್ಕೆ ಹೋಗಿತೀರಿ. ಏನಾಗುತ್ತೆ ಆ ಸಂದರ್ಭದಲ್ಲಿ, ಎಂತಹ ಸನ್ನಿವೇಶ ಎದುರಾಗುತ್ತೆ, ಅದಕ್ಕೆ ಹೊಂದ್ಕೊಂಡು ಹೊರಟೋಗ್ತೀರಿ. ಇದರಿಂದ ಏನಪ್ಪ ಆಗುತ್ತೆ ಅಂದರೆ, ನಿಮಗೆ 100ಕ್ಕೆ 100ರಷ್ಟು ಸಿಗಬೇಕಾದಂತಹ
ಆ ಫಲಿತಾಂಶಗಳು ಶುಭವಾದ ಫಲಗಳು ಕೇವಲ 50-60 ಭಾಗ ಮಾತ್ರ ಸಿಗುತ್ತೆ. ಅಂದರೆ ನಿಮ್ಮ ತಪ್ಪಿಗೆ ನೀವೇ ತೊಂದರೆಯನ್ನು ಅನುಭವಿಸ್ಬೇಕಾಗತ್ತೆ. ಎಚ್ಚರಿಕೆಯಲ್ಲಿ ಮಕ್ಕಳಿಂದ ಸಹಾಯ ಇದೆ, ತೊಂದರೆ ಏನಿಲ್ಲ. ಅದು ಇಲ್ಲಿ ಯುವಕರಿಗೆ ಎಲ್ಲ ರೀತಿಯ ಅನುಕೂಲತೆ ಕಂಡು ಬರುತ್ತೆ. ಅವರು ಹಠ ಮಾಡೋರು ಸರಿನೇ, ಅವರಿಗೆ ಇಷ್ಟವಾದಂತಹ ವಾಹನವನ್ನು ಸಹ ತಗೋತಾರೆ ಈ ರೀತಿ. ಆದರೆ ನಿಮ್ಮ ಆರೋಗ್ಯದ ಬಗ್ಗೆ ಹೇಳಬೇಕು ಅಂದರೆ ಸ್ವಲ್ಪ ಹೆಚ್ಚಿನ ಮಟ್ಟದ ಜ್ವರ ಬರುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಉತ್ತಮ ಆದಾಯ ಇರುತ್ತೆ, ಖರ್ಚು ವೆಚ್ಚಗಳು ಸಹ ಅದೇ ರೀತಿ ಇರುತ್ತೆ. ಅದ್ರ ಬಗ್ಗೆ ಎಚ್ಚರಿಕೆ ಇರಲಿ. ವಾಹನ ಚಾಲನೆ ಮಾಡುವಾಗ ಹುಷಾರಾಗಿರಬೇಕು, ಅದು ಮುಖ್ಯ. ಅದು ಇನ್ನು ವಾಹನಕ್ಕೆ ಸಂಬಂಧಪಟ್ಟಂತಹ ವ್ಯಾಪಾರ ವ್ಯವಹಾರಗಳಿಂದಿದ್ದರೆ ಉತ್ತಮ ಲಾಭ ಸಿಗುತ್ತೆ. ನಿಮ್ಮ ತಂದೆ ಅಥವಾ ಕುಟುಂಬದ ಹಿರಿಯ ಪುರುಷ ಸದಸ್ಯರು, ಮನೆತನದ ಹಿರಿಯ ಪುರುಷ ಸದಸ್ಯರು ಸಮಯ ಸಂದರ್ಭವನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕನಾಗಿ ವರ್ತಿಸ್ತಾರೆ. ಅದಕ್ಕೆ ತಕ್ಕನಾಗಿ ತಮ್ಮ ತೆಗೆದುಕೊಂಡ ತೀರ್ಮಾನಗಳನ್ನು ಬದಲಾಯಿಸಿಬಿಡ್ತಾರೆ. ಅದು ಇದರಿಂದ ಯಾವುದೇ ಒಂದು ತೊಂದರೆ ಇಲ್ಲ. ಕಷ್ಟಗಳು ಬರುತ್ತೆ, ಹಾಗೆ ಹೋಗುತ್ತೆ. ಒಟ್ಟಾರೆ ನೆಮ್ಮದಿಯಿಂದ ಬದುಕ್ತೀರಿ, ಅದು ಮುಖ್ಯ. ನೀವು ಈ ಕಟಕ ರಾಶಿಯಲ್ಲಿ ಹುಟ್ಟಿದರೆ ಏನಪ್ಪ, ನಿಮ್ಮ ಮಾತುಕತೆಯೇ ತುಂಬ ಮುಖ್ಯ. ದುಡುಕುತನದಿಂದ ಮಾತನಾಡಿದರೆ ನಿಮ್ಮ ಉದ್ಯೋಗದಲ್ಲೇ ತೊಂದರೆ ಉಂಟಾಗುತ್ತೆ. ಅದು ಆದರೆ ಯಾವುದೇ ರೀತಿಯ ಕಷ್ಟ ನಷ್ಟಗಳು ಎದುರಾದರೂ ಕೂಡ ಭಯಪಡಲ್ಲ. ಮಾತಿನ ಒಂದು ಪ್ರಾಬಲ್ಯತೆಯಿಂದಲೇ ಅದರ ವಿರುದ್ಧ ಯಶಸ್ಸನ್ನು ಗಳಿಸ್ಬಿಡ್ತೀರಿ. ಅದು ಎಲ್ಲರೂ ಕಷ್ಟಪಡ್ತಿರ್ತಾರೆ, ಎಲ್ಲರೂ ಯೋಚನೆ ಮಾಡ್ತಿರ್ತಾರೆ, ಅದು ಏನಾಗ್ಬಿಡುತ್ತೋ. ನೀವು ಯಾವುದಕ್ಕೂ ಕೇರ್ ಮಾಡಲ್ಲ. ನೀವು ಆಯಿತು, ನಿಮ್ಮ ಕೆಲಸ ಆಯಿತು, ಆ ರೀತಿ. ಹಾಗೆಯೇ ನಿಮ್ಮಲ್ಲಿ ಇರುವಂತಹ ಅಥವಾ ಅಡಗಿರುವಂತಹ ಒಂದು ವಿಶೇಷ ರೀತಿಯ ಪ್ರತಿಭೆಗೆ ಉತ್ತಮ ಅವಕಾಶ ಸಿಗುತ್ತೆ. ಅದನ್ನು ನೀವು ಪ್ರಚಲಿತಪಡಿಸ್ಬೋದು. ಒಟ್ಟಾರೆ ಒಂದು ವಿಚಾರ, ದೊರೆಯುವ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೋಬೇಕು, ಇಲ್ಲದೇ ತೊಂದರೆಯನ್ನು ಅನುಭವಿಸ್ತೀರಿ. ಅದು ಇನ್ನು ದಂಪತಿಗಳ ನಡುವೆ ಉತ್ತಮ ಬಾಂಧವ್ಯ ಇರುತ್ತೆ. ಅವಿವಾಹಿತರಿಗೆ ವಿವಾಹ ನಿಶ್ಚಯವಾಗುವಂತಹ ಸಾಧ್ಯತೆ ಇದೆ. ಆದರೆ ಮಕ್ಕಳೊಂದಿಗೆ ಉತ್ತಮ ಬಾಂಧವ್ಯ ಇರಲ್ಲ. ಅವ್ರದ್ದು ತಪ್ಪಿರಲ್ಲ, ನಿಮ್ಮದು ತಪ್ಪಿರಲ್ಲ. ಏನಪ್ಪ ಅಂದರೆ ಇಬ್ಬರೂ ಅರ್ಥ ಮಾಡ್ಕೊಂಬಲ್ಲ. ಈ ಕಾರಣದಿಂದ ಅನಾವಶ್ಯಕವಾಗಿ ವಾದ ವಿವಾದ ಇಂಥವು ಇದ್ದೇ ಇರುತ್ತೆ. ಅದರಿಂದ ತಗ್ಗಿ ಬಗ್ಗಿ ನಡೆಯೋರು ಒಳ್ಳೆಯದು ಚಿಕ್ಕ ಮಕ್ಕಳು. ಅದರಲ್ಲೂ ಹಾಗೆಯೇ ಕೆಲವರ ಮನೆಯಲ್ಲಿ ಕೆಲಸದ ವಿಚಾರವಾಗಿರ್ಬೋದು, ಇಲ್ಲ ವಿದ್ಯಾಭ್ಯಾಸದ ವಿಚಾರವಾಗಿರ್ಬೋದು, ಮಕ್ಕಳು ತಂದೆ ತಾಯಿಯಿಂದ ದೂರ ಉಳಿತಾರೆ. ಅದರಲ್ಲೂ ಮುಖ್ಯವಾಗಿ ತಂದೆಯಿಂದ ದೂರ ಉಳಿತಾರೆ. ಹಾಗೆಯೇ ತಂದೆಗೆ ನಿಮ್ಮ ತಂದೆಯವರಿಗೆ ನಿಮ್ಮ ಬಗ್ಗೆ ಇಲ್ಲ ಸಲ್ಲದಂತಹ ದೂರುಗಳನ್ನು ನೀಡ್ತಾರೆ, ಅವರನ್ನು ನಂಬಿಡ್ತಾರೆ. ಇಂತಹ ಪ್ರಸಂಗಗಳು ನಡೆಯುತ್ತೆ ನಿಮ್ಮ ಜೀವನದಲ್ಲಿ. ಅವೆಲ್ಲವನ್ನು ನೀವು ಫೇಸ್ ಮಾಡ್ತೀರಿ, ಅದರಲ್ಲೇನು ತೊಂದರೆ ಏನು ಇಲ್ಲ. ಅದು ಆನಂತರ ಮತ್ತೊಂದು, ಸಮಾಜದಲ್ಲಿ ಉನ್ನತ ಮಟ್ಟದ ಹೆಸರನ್ನು ಗಳಿಸ್ತೀವಿ, ಸ್ಥಾನ ಮಾನ ಎಲ್ಲ ತಿಳಿಸ್ತೀವಿ. ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇಲ್ಲ. ನಿಮಗೆ ಅವಶ್ಯಕತೆ ಇದ್ದಷ್ಟು ಹಣವನ್ನು ಸಂಪಾದಿಸುವಂತಹ ಯೋಗ್ಯತೆ, ಆ ಒಂದು ಈ ಟ್ಯಾಲೆಂಟ್ ಅಂತ ಏನಾಗಿ ಪ್ರತಿಭೆ ನಿಮ್ಮಲ್ಲಿರುತ್ತೆ. ಅದರಿಂದ ನನ್ನ ಪ್ರಕಾರ ಈ ಸದಾಕಾಲ ನೀವು ಸಂತೋಷವಾಗೇ ಇರ್ತೀರಿ, ಆರಾಮಾಗೇ ಇರ್ತೀರಿ, ಕಷ್ಟಕ್ಕೆ ಒಳಗಾಗಲ್ಲ. ಇನ್ನು ನಿಮ್ಮ ಹಿರಿಯ ಅಧಿಕಾರಿಗಳ ಪ್ರೀತಿ ವಿಶ್ವಾಸವನ್ನು ಗೆಲ್ತೀರಿ. ಅವರು ನಿಮ್ಮ ಕೆಲಸ ಮಾಡುವ ರೀತಿ ನೀತಿಯನ್ನು ಇಷ್ಟಪಡ್ತಾರೆ. ನಿಮ್ಮ ಮನಸ್ಸಿನ ಆಕಾಂಕ್ಷೆಗಳು, ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಏನೇ ಇದ್ದರೂ ಅದನ್ನು ಸಹ ಅವರು ಈಡೇರಿಸ್ತಾರೆ. ತೊಂದರೆ ಏನಾಗಲ್ಲ. ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ. ಕಾಟಾಚಾರಕ್ಕೆ ಏನೇನೋ ಮಾಡೋದಲ್ಲ. ಪ್ರತಿಯೊಬ್ಬರಿಗೂ ನಿಮ್ಮ ಕೆಲಸ ಕಾರ್ಯದಿಂದ ಒಂದು ರೀತಿ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಬರಬೇಕು. ಆ ಥರ ಆಯ್ಕೆ ಮಾಡಿಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ತೀರಿ. ಈ ಸಾಹಸದ ಒಂದು ಶೌರ್ಯದ ಗುಣ ನಿಮ್ಮಲ್ಲಿರುತ್ತೆ. ಏನಾದರೂ ಗೆಲ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸದಿಂದ ಮುಂದುವರಿತೀರಿ. ಆನಂತರ ಈ ವದಂತಿಗಳನ್ನು ನಂಬ್ತೀರಿ, ಅದನ್ನು ನಂಬಕ್ಕೆ ಹೋಗಬೇಡಿ. ಅದು ಮುಖ್ಯವಾದಂತಹ ವಿಚಾರ. ಇಲ್ಲೇನಾಗುತ್ತೆ, ನೀವು ಕಷ್ಟಪಟ್ಟು ಈ ಹಣಕಾಸಿನ ವಿಚಾರದಲ್ಲಿ ಪರಿಸ್ಥಿತಿಯನ್ನು ಸರಿ ಮಾಡಿರ್ತೀರಿ.
ಮೂರನೇವ್ರು ಯಾರೋ ಬಂದ್ಬಿಟ್ಟು ಅದನ್ನು ಹಾಳು ಮಾಡಿಬಿಡ್ತಾರೆ. ಅಂದರೆ ನಿಮ್ಮ ಮೇಲೆ ಇರೋದು ಇಲ್ಲದೆ ಇರೋದೊಂದು ಈ ಸುಳ್ಳು ಹೇಳೋದು ಇಂಥವೆಲ್ಲ ಮಾಡಿಬಿಡ್ತಾನೆ. ಅದನ್ನು ಸ್ವಲ್ಪ ಅದ್ರ ಬಗ್ಗೆ ನಿಮ್ಮ ಆತ್ಮೀಯರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಿ. ನಿಮ್ಮ ಜೊತೆ ಇದ್ದವನೇ ನಿಮ್ಮ ಪ್ರಗತಿಗೆ ಅಡ್ಡಗಾಲಾಗುವಂತಹ ಸಾಧ್ಯತೆಗಳಿವೆ. ಇನ್ನು ಕುಟುಂಬಕ್ಕೆ ಅಥವಾ ಮನೆತನಕ್ಕೆ ಸಂಬಂಧಿಸಿದಂತೆ ಬಾವಿ ನೀರಿನ ವ್ಯವಸ್ಥೆ ಮಾಡೋದು, ಅಥವಾ ಈ ನೀವು ಹುಟ್ಟೂರಿನಲ್ಲಿರುವಂತಹ ಈ ದೇವಾಲಯದ ಜೀರ್ಣೋದ್ಧಾರ ಮಾಡೋದು, ಇಂಥವಕ್ಕೆ ಸಹಾಯವನ್ನು ಮಾಡ್ತೀರಿ. ಆರಂಭದಲ್ಲಿ ತೊಂದರೆ ಉಂಟಾದರೂ ಕೂಡ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯ ತೊಂದರೆ ಆಗಲ್ಲ. ಇದ್ದ ಕಷ್ಟ ನಷ್ಟಗಳು ದೂರವಾಗುತ್ತೆ. ಇದಕ್ಕೆ ನಿಮ್ಮ ಮಾತೇ ಮುಖ್ಯ. ಮಾತಿನಿಂದ ಎಲ್ಲರ ಮನಸ್ಸನ್ನು ಗೆಲ್ತೀರಿ ನೀವು. ನಿಮ್ಮ ತಂದೆಯವರಿಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳು ಅತಿ ನಿಧಾನಗತಿಯಲ್ಲಿ ಸಾಗುತ್ತೆ. ಸ್ವಲ್ಪ ಕೋಪ ಜಾಸ್ತಿ ನಿಮಗೆ. ಆ ಕೋಪ ಜಾಸ್ತಿ ಯಾವಾಗ ಆಗುತ್ತೆ ಆವಾಗ ಇರುವ ಸ್ಥಳವನ್ನೇ ಬದಲಾವಣೆ ಮಾಡ್ತೀರಿ, ಬೇರೆ ಕಡೆ ಹೊರಟೋಗ್ತೀರಿ. ಹಾಗೆ ಪ್ರವಾಸ ಪ್ರಿಯರು, ಪ್ರವಾಸದಿಂದ ಹಣವನ್ನು ಖರ್ಚು ಮಾಡ್ತೀರಿ. ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರೋದು ತುಂಬ ಒಳ್ಳೆಯದು. ನೀವು ಸಿಂಹ ರಾಶಿಯಲ್ಲಿ ಹುಟ್ಟಿದರೆ ಏನಪ್ಪ ಆಗತ್ತೆ, ನಿಮ್ಮ ಮನಸ್ಸಿನ ಆಸೆ ಆಕಾಂಕ್ಷೆಗಳು ಸುಲಭವಾಗಿ ನೆರವೇರುತ್ತೆ. ಏನೇ ಒಂದು ಅಂದ್ಕೊಳ್ಳಿ, ಆ ಒಂದು ಕೆಲಸವನ್ನು ಪೂರ್ಣಗೊಳಿಸುವವರೆಗೂ ನಿಮ್ಮ ಮನಸ್ಸಿನ ನಿಮಗೆ ನೆಮ್ಮದಿ ಅನ್ನೋದೇ ಇರಲ್ಲ. ಅದು ಒಟ್ಟಾರೆ ಅದೃಷ್ಟ ಇರುತ್ತೆ, ಅದೃಷ್ಟ ಇಲ್ಲದಿರ ಏನಿಲ್ಲ. ಆದರೆ ಕೇತು ಬಂದು ರಾಶಿಯಲ್ಲೇ ಕೂತಿದ್ದಾನೆ. ನಿಮ್ಮ ಮನಸ್ಸು ನಿಮ್ಮ ಹಿಡಿತದಲ್ಲಿ ಇರಲ್ಲ. ಯಾವುದೋ ಒಂದು ರೀತಿಯ ಭಯ ನಿಮ್ಮಲ್ಲಿರುತ್ತೆ. ಯಾವ ಕೆಲಸ ಮಾಡಿದ್ರೆ ಏನಾಗ್ಬಿಡುತ್ತೋ, ಯಾರ ಹತ್ರ ಮಾತಾಡಿದ್ರೆ ಏನಾಗ್ಬಿಡುತ್ತೋ, ಯಾರನ್ನಾರು ಏನಾದ್ರು ಕೇಳಿದ್ರೆ ಅವರು ಸಹಾಯ ಮಾಡ್ತಾರೋ ಮಾಡಲ್ವೋ. ಒಟ್ಟಾರೆ ಈ ಕೇತು ಏನಪ್ಪ ಮಾಡ್ತಾನೆ ನಿಮಗೆ ಅಂದರೆ, ಸ್ವಲ್ಪ ಈ ನೆಗೆಟಿವ್ ಆಸ್ಪೆಕ್ಟ್ಸ್ ಹಾಗೆ ಈ ಋಣಾತ್ಮಕ ಮನೋಭಾವನೆ ಇದನ್ನು ಜಾಸ್ತಿ ಬರ್ತಾರೆ. ಆದ್ದರಿಂದ ಸಾಧ್ಯವಾದಷ್ಟು ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ಳಿ. ನಿಮ್ಮ ಆತ್ಮವಿಶ್ವಾಸದಿಂದ ಹೆಚ್ಚಿಸ್ಕೊಂಡು ಮುಂದುವರೆದರೆ ಯಾವ ಕೆಲಸವೂ ನಿಲ್ಲಲ್ಲ. ವಿಷ್ಣುವಿಗೆ ಸಂಬಂಧಪಟ್ಟಂತಹ ಯಾತ್ರಾ ಸ್ಥಳಕ್ಕೆ ಭೇಟಿ ನೀಡ್ತೀರಿ. ಮನೆ ಮಂದಿಯ ಜೊತೆ, ಒಬ್ಬರೇ ಏನೂ ಹೋಗಲ್ಲ, ಎಲ್ಲರ ಜೊತೆ ಹೋಗ್ತೀರಿ. ಬುದ್ಧಿವಂತಿಕೆಯಿಂದ ಮಾತಿನ ಬಲದಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಸಾಧಿಸ್ಕೋತೀರಿ. ನೋಡ್ತೀರಿ ಹಾಗೆ ಆಗುತ್ತಾ ಇಲ್ವಾ, ಸರಿ ನೈಸ್ ಮಾಡ್ತೀರಿ. ನಿಮ್ಮ ಮಾತಿಗೆ ಎಲ್ಲರೂ ಒಂದು ರೀತಿ ಸೋತೋಗ್ತಾರೆ. ಅಂದರೆ ಈ ಮೆಸ್ಮರೈಜ್ ಅಂತ ಹೇಳ್ತೀವಲ್ಲ, ಆ ರೀತಿ ಮಾತಿಗೆ ಒಳಗಾಗ್ಬಿಡ್ತಾರೆ. ಅದು ಹಾಗೆಯೇ ಸಮಾಜದಲ್ಲಿ ಸಹ ನಿಮಗೆ ಉತ್ತಮ ಮಟ್ಟದ ಸ್ಥಾನ ಮಾನ ಗೌರವ ಎಲ್ಲ ಸಿಗುತ್ತೆ, ತೊಂದರೆ ಇಲ್ಲ. ಗರ್ಭಿಣಿಯರಿಗೆ ಯಾವುದೇ ತೊಂದರೆ ಇರಲ್ಲ. ಆರಂಭದ ತೊಂದರೆಗಳಿದ್ದರೂ ಕೂಡ ಅದು ಬಗೆಹರಿಯುತ್ತೆ. ಮಕ್ಕಳ ವಿಚಾರದಲ್ಲಿ ಒಳ್ಳೆಯದನ್ನು ನಿರೀಕ್ಷಿಸಿ ನೀವೇ ನಿಮ್ಮ ಮಕ್ಕಳಿಗೆ ಯಾವ ರೀತಿ ಅನುಕೂಲತೆ ಬೇಕು ಅದನ್ನು ಮಾಡಿಕೊಡ್ತೀರಿ. ನೀವೇನು ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದು ಅಂಥವೇನೂ ಮಾಡಲ್ಲ. ಅದು ಆನಂತರ ಇನ್ನೊಂದು ಮುಖ್ಯವಾದಂತಹ ವಿಚಾರ ಏನಪ್ಪ ಇಲ್ಲಿ ಅಂದರೆ, ನಿಮ್ಮ ತಂದೆಯವರ ಜೊತೆಯಲ್ಲಿ ಇದ್ದ ಕೆಲವೊಂದು ಮನಸ್ತಾಪ, ಭೇದ, ಭಿನ್ನಾಭಿಪ್ರಾಯ, ಬೇಸರ ಇವೆಲ್ಲ ದೂರವಾಗುತ್ತೆ. ಇದಕ್ಕೂ ಸಹ ನಿಮ್ಮ ಮಾತೆ ಕಾರಣ ಆಗೋದು. ದೇವರಲ್ಲಿ ಹೆಚ್ಚಿನ ನಂಬಿಕೆ ಮತ್ತು ಭಕ್ತಿ ಹುಟ್ಟುತ್ತೆ. ಅದರಲ್ಲೂ ನಿಮಗೆ ಕುಟುಂಬದ ಹಿರಿಯರ ಅಥವಾ ಮನೆತನದ ಹಿರಿಯರಿಗೆ ಸಹಾಯ ಮಾಡಬೇಕು ಅನ್ನೋ ಮನಸ್ಸು ಬರುತ್ತೆ. ಇದಕ್ಕೆ ಕಾರಣ ಏನು ಅಂದರೆ, ನಿಮ್ಮ ಮನಸ್ಸಿನಲ್ಲಿ ಒಂದು ಭಾವನೆ ಇರುತ್ತೆ, ಅವರಿಗೆ ಸಹಾಯ ಮಾಡಿದ್ರೆ ನಿಮ್ಮ ಕಷ್ಟ ನಷ್ಟಗಳು ಕಡಿಮೆ ಆಗುತ್ತೆ ಅಂತ. ಅಂದರೆ ನಿಮಗೆ ಹಿರಿಯರ ಆಶೀರ್ವಾದ ಬೇಕು, ಹಿರಿಯರ ಆಶೀರ್ವಾದವನ್ನು ತೆಗೆದುಕೊಳ್ಳಬೇಕು ಅನ್ನೋ ಒಂದು ಆಸೆ ಅಥವಾ ಮನೋಭಾವನೆ ಇರುತ್ತೆ. ಅದು ಇಲ್ಲಿ ನಿಮ್ಮ ತಂದೆ ಜೊತೆ ಸಣ್ಣ ಪುಟ್ಟ ವಿಚಾರಕ್ಕೆ ಚೂರು ವಾದ ವಿವಾದ ಮಾಡ್ತೀನಿ, ಅದು ಆ ಒಂದು ಕ್ಷಣಕಾಲ ಮಾತ್ರ ಸರಿ ಹೋಗುತ್ತೆ. ನಿಮ್ಮ ತಂದೆಯವರ ಆರೋಗ್ಯ ಉತ್ತಮಗೊಳ್ಳುತ್ತೆ. ತುಂಬ ದಿನದಿಂದ ಬಳಲ್ತಾ ಇದ್ದರೆ ಆರೋಗ್ಯ ಸರಿ ಹೋಗುತ್ತೆ. ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇಲ್ಲ, ಉತ್ತಮ ಆದಾಯ ಇರುತ್ತೆ. ಇನ್ನು ಮುಖ್ಯ ಏನಪ್ಪ ಅಂದರೆ, ನೀವು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿ ಸಾಧ್ಯವಾದಷ್ಟು ಅದರ ಮುಖ್ಯ ವಿಚಾರಗಳನ್ನು, ಹಂತಗಳನ್ನು ರಹಸ್ಯವಾಗಿಡಿ. ಕಾರಣ ಏನು ಅಂದರೆ, ನೀವು ಮಾಡೋ ಕೆಲಸನ ಮತ್ತೊಬ್ಬರು ಗಮನಿಸ್ತಾ ಇರ್ತಾರೆ, ಮೂರನೇ ವ್ಯಕ್ತಿ. ನೀವೇನಾದರೂ ಸ್ವಲ್ಪ ಯಾಮಾರಿದರೆ ನಿಮಗೆ ಸಿಗುವಂತಹ ಎಲ್ಲ ರೀತಿಯ ಅನುಕೂಲತೆಗಳನ್ನು, ಅವಕಾಶಗಳನ್ನು ಅವರು ತಮ್ಮದಾಗಿಸ್ಕೋತಾರೆ. ಅದರಿಂದ ನಾವು ಈ ಪ್ರೊಫೆಷನಲ್ ಸೀಕ್ರೆಟ್ಸ್ ಅಂತ ಏನು ಹೇಳ್ತೀವಿ
ಅದನ್ನು ಕಾಪಾಡ್ಕೊಂಬೋದು ತುಂಬ ಒಳ್ಳೆಯದು. ಧಾರ್ಮಿಕ ಗುರುಗಳನ್ನು ಭೇಟಿ ಮಾಡ್ತೀರಿ, ಆ ಒಂದು ಸಾಧ್ಯತೆಗಳು ಜಾಸ್ತಿನೇ ಇದೆ. ಇನ್ನು ಮತ್ತೊಂದು, ನಿಮ್ಮ ಆರೋಗ್ಯದಲ್ಲಿ ಸಹ ಉತ್ತಮ ಬದಲಾವಣೆ ಅಥವಾ ಪ್ರಗತಿ ಕಂಡುಬರುತ್ತೆ. ನಿಮ್ಮ ತಂದೆಯ ಉದ್ಯೋಗದಲ್ಲಿ ಇದ್ದ ಸಣ್ಣ ಪುಟ್ಟ ತೊಂದರೆಗಳು ಸಹ ದೂರವಾಗುತ್ತೆ. ಒಟ್ಟಾರೆ ನೀವು ಕೇವಲ ಕುಟುಂಬ ಮಾತ್ರವಲ್ಲ, ಸಮಾಜದಲ್ಲಿ ಬಂಧು ವರ್ಗದಲ್ಲಿ ಸಹ ವಿಶೇಷವಾದಂತಹ ಸ್ಥಾನಮಾನವನ್ನು ಗಳಿಸಿಕೊಂಡು ಮುಂದುವರಿತೀರಿ. ಒಟ್ಟಾರೆ ಒಳ್ಳೆಯ ತಿಂಗಳು, ತೊಂದರೆ ಏನಿಲ್ಲ. ಮನಸ್ಸಿನ ಮೇಲೆ ಹತೋಟಿ ಇರಲಿ ಅಷ್ಟೇ, ಯಾವುದಕ್ಕೂ ಭಯ ಪಡಬಾರ್ದು. ಅಂದರೆ ಕೆಟ್ಟ ಕೆಲಸ ಮಾಡೋಕ್ಕೆ ಭಯ ಪಡಬಾರ್ದು ಅಂತಲ್ಲ, ನಿಮ್ಮ ಒಂದು ಭಯದ ಗುಣನೇ ನಿಮ್ಮ ಪ್ರಗತಿಗೆ ಅಡ್ಡಿ ಆಗಿಬಿಡುತ್ತೆ, ಎಚ್ಚರಿಕೆಯಿಂದಿರಿ. ನೀವು ಕನ್ಯಾ ರಾಶಿಯಲ್ಲಿ ಹುಟ್ಟಿದರೆ ಇಲ್ಲಿ ಏನಪ್ಪ ಆಗುತ್ತೆ ಅಂದರೆ, ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇಲ್ಲ. ನಿಮ್ಮ ಮನಸ್ಸಿಗೆ ಒಂದು ರೀತಿ ಸಂತೋಷವಾಗುವಂತಹ ಮಟ್ಟದಲ್ಲಿ ಅದು ತುಂಬ ನಿಧಾನಗತಿಯಲ್ಲಿ ಹಣವನ್ನು ಸಂಪಾದನೆ ಮಾಡ್ತೀರಿ. ನೀವು ಅಂದ್ಕೊಂಡಷ್ಟು ಸುಲಭವಾಗಿ ಹೋಗಲ್ಲ. ಅದಕ್ಕೆ ಕಾರಣ ಏನಪ್ಪ ಅಂದರೆ, ನಿಮ್ಮಲ್ಲಿ ಆತ್ಮವಿಶ್ವಾಸನೇ ಇರಲ್ಲ. ಯಾವ ಕೆಲಸ ಮಾಡಿದ್ರೆ ಆ ಕೆಲಸ ಫೈಲ್ಯೂರ್ ಆಗ್ಬಿಡುತ್ತೋ. ಹಣಕಾಸಿನ ವಿಚಾರದಲ್ಲಿ ಏನು ಮಾಡಿದ್ರೆ ನಾನು ದುಡ್ಡು ಕಳ್ಕೊಬಿಡ್ತೀನೋ. ಈ ಹಣಕಾಸು ಮತ್ತು ಉದ್ಯೋಗದ ವಿಚಾರದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಕೇವಲ ನಕಾರಾತ್ಮಕ ಯೋಚನೆಗಳು ಮತ್ತು ನಕಾರಾತ್ಮಕ ಭಾವನೆಗಳಿರುತ್ತೆ. ಮುಖ್ಯ ಇಲ್ಲಿ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡಿಕೊಳ್ಳಿ. ನಿಮ್ಮ ಆತ್ಮವಿಶ್ವಾಸವಿಲ್ಲದಿರ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳು ಈ ಅವಧಿಯಲ್ಲಿ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಎಚ್ಚರಿಕೆಯಿಂದ ಇರೋದು ತುಂಬ ಒಳ್ಳೆಯದು. ನಿಮ್ಮ ಆರೋಗ್ಯದ ವಿಚಾರದಲ್ಲೂ ಸಹ ಅಷ್ಟೇ ಎಚ್ಚರಿಕೆ ಇರಬೇಕು. ಎಚ್ಚರ ತಪ್ಪಿದ್ರೆ ಕಷ್ಟಪಡ್ತೀರಿ. ಯಾರೋ ಹೇಳ್ತಾರೆ, ಉದಾಹರಣೆ, ಯಾವುದೋ ಹೋಟ್ಲಿಗೆ ಹೋಗ್ತೀರಿ, ಅದು ತಿನ್ನಬೇಡ, ಅದು ಚೆನ್ನಾಗಿಲ್ಲ, ಅದು ಕೆಟ್ಟೋಗಿದೆ, ತಿಂತೀರಿ. ಮನೇಲೇ ತಿಂಡಿ ಮಾಡಿರ್ತಾರೆ, ತಿಂಡಿ ಮಾಡಿದವರೇ ಹೇಳ್ತಾರೆ ಯಾಕೋ ಇದು ಚೆನ್ನಾಗಿಲ್ಲ, ಆರೋಗ್ಯ ಏನಾಗುತ್ತೋ ಅಂತ, ಆದರೂ ತಿಂತೀನಿ. ಅಂದರೆ ನೀವಿಲ್ಲಿ ಮುಖ್ಯವಾಗಿ ಆರೋಗ್ಯದ ವಿಚಾರದಲ್ಲಿ ಬೇರೆಯವರ ಮಾತನ್ನು ಕೇಳಿದಿರ ತೊಂದರೆಗೆ ಒಳಗಾಗ್ತೀವಿ. ಆದ್ದರಿಂದ ಎಚ್ಚರಿಕೆಯಿಂದ ಇದೆ. ಧಾರ್ಮಿಕ ಕೆಲಸ ಕಾರ್ಯಗಳನ್ನು ಏಕಾಂಗಿಯಾಗಿ ಬುದ್ಧಿವಂತಿಕೆಯಿಂದ ಮಾಡ್ತೀರಿ, ಅದರಲ್ಲಿ ಯಶಸ್ಸನ್ನು ಸಹ ಕಾಣ್ತೀರಿ. ಯಾವುದೇ ಒಂದು ಸಂದೇಹ ಬೇಡ. ಪ್ರತಿಯೊಂದು ಕೆಲಸದಲ್ಲೂ ಒಳ್ಳೆಯ ಭಾವನೆ ಇರುತ್ತೆ, ಯಾರಿಗೂ ತೊಂದರೆ ಆಗಬಾರ್ದು ಅಂತ. ನಿಮ್ಮ ಸದ್ಗುಣಗಳು, ನಿಮ್ಮಲ್ಲಿರುವ ಆ ಒಳ್ಳೆಯ ಗುಣಗಳೇನಾಗುತ್ತೆ, ಪ್ರತಿಯೊಬ್ಬರಿಗೂ ಸಹ ಮಾದರಿಯಾಗುತ್ತೆ. ನಿಮ್ಮನ್ನು ನೋಡಿ ಕಲ್ತ್ಕೊಂಬೋದಕ್ಕೆ ಬೇಕಾದಷ್ಟು ವಿಚಾರಗಳಿರುತ್ತೆ, ಹಾಗೆ ಕಲ್ತ್ಕೋತಾರೆ. ಅದು ಆರೋಗ್ಯದ ಬಗ್ಗೆ ಗಮನ ಇರಲಿ, ಆಲ್ರೆಡಿ ಹೇಳಿದ್ದೀನಿ ನಾನು. ನಿಮ್ಮ ಮಕ್ಕಳ ಬಗ್ಗೆ, ಅದರಲ್ಲೂ ನಿಮ್ಮ ಮಕ್ಕಳ ಈ ಕಣ್ಣಿನ ದೋಷ ಏನಾದರೂ ಇದ್ದರೆ ಅದಕ್ಕೆ ಸೂಕ್ತ ಪರಿಹಾರ ಬೇಕಾಗುತ್ತೆ. ಅದು ಹಾಗೆ ಈ ತಲೆಗೆ ಪೆಟ್ಟಾಗುವಂತಹ ಸಾಧ್ಯತೆ ಇದೆ. ಅದನ್ನು ಮಕ್ಕಳಲ್ಲಿ ಮುಖ್ಯವಾಗಿ, ದೊಡ್ಡವ್ರಿಗೂ ಆಗ್ಬೋದು ತಲೆಗೆ ಪೆಟ್ಟಾಗುವಂತಹ. ಉದಾಹರಣೆ, ಸಹಜವಾಗಿ ಮಾಡೋ ಕೆಲಸ ಕೂತ್ಕೊಂಡು ಸಡನ್ನಾಗಿ ಹೇಳ್ತಾರೆ, ತಲೆ ಮೇಲೆ ಏನಂತೋ ತಗಳುತ್ತೆ, ಇಂಥದ್ದು ಆಗ್ಬೋದು. ಅದರಲ್ಲೂ ವೆಹಿಕಲ್ ಓಡಿಸುವಾಗ ನಮ್ಮ ಪೊಲೀಸ್ ಸಿಬ್ಬಂದಿ ಹೇಳ್ತಾನೆ ಇರ್ತಾರೆ, ಈ ಹೆಲ್ಮೆಟ್ ಹಾಕಿ ಅಂತ. ಯಾರೂ ಹಾಕಲ್ಲ. 100ಕ್ಕೆ 99 ಜನ ಅಸಡ್ಡೆ ಮಾಡ್ತಾರೆ. ಹೆಲ್ಮೆಟ್ ಹಾಕ್ಕೊಂಡು ಓಡಾಡಿ. ವೆಹಿಕಲಿಂದ ಬಿದ್ದು ಟೂ ವೀಲರಿಂದ ತಲೆಗೆ ಪೆಟ್ಟಾಗ್ಬೋದು. ತಲೆಗೆ ಪೆಟ್ಟಾಗುವಂತಹ ಸಾಧ್ಯತೆ ತುಂಬ ಕಂಡು ಬರ್ತಿದೆ. ಅದರಿಂದ ಎಚ್ಚರಿಕೆ ಇರೋದು ತುಂಬ ಒಳ್ಳೆಯದು. ಆನಂತರ ನಿಮ್ಮ ಒಂದು ಕಷ್ಟ ನಷ್ಟಗಳಿಗೆ ತಕ್ಷಣ ಪರಿಹಾರವನ್ನು ನೀವೇ ಕಂಡು ಹಿಡ್ಕೊತೀರಿ. ಹಣಕಾಸಿನ ವಿಚಾರಕ್ಕೆ ಬಂದಾಗ ತುಂಬ ಒಳ್ಳೆಯ ಆದಾಯ ಇಲ್ಲ, ಆದರೆ ಪರವಾಗಿಲ್ಲ, ಕಷ್ಟಕ್ಕೆ ಒಳಗಾಗಲ್ಲ. ಅದು ಆರೋಗ್ಯದ ಬಗ್ಗೆ ಎಚ್ಚರಿಕೆಯಲ್ಲಿ ಮತ್ತೊಮ್ಮೆ ಹೇಳ್ತೀನಿ. ಇನ್ನು ನಿಮಗೆ ಇಷ್ಟವಾದಂತಹ ಕೆಲಸ ಕಾರ್ಯಗಳನ್ನು ನೀವೇ ಆಯ್ಕೆ ಮಾಡ್ಕೋತೀರಿ. ಯಾರೊಬ್ಬರ ಪ್ರಭಾವಕ್ಕೂ ಬಲಿಯಾಗಲ್ಲ. 100 ಜನ 100 ಹೇಳ್ಕೊಳ್ಳಿ, ನಿಮ್ಗೆ ಇಷ್ಟ ಆಯಿತಾ ಆ ಕೆಲಸ ಮಾಡ್ತೀರಿ, ಆ ಕೆಲಸವನ್ನು ಮಾಡೋಕ್ಕೆ ಹೋಗಲ್ಲ, ಬದಿಗೆ ಓದಿಸ್ತೀರಿ. ಇದು ನಿಮ್ಮ ಒಂದು ವಿಶೇಷತೆ ಇದು. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ ಕೆಲವೊಂದು ಅಹಿತಕರ ಘಟನೆಗಳು ನಡೆಯುತ್ತೆ. ಇದರಿಂದ ಬೇಸರಗೊಳ್ತೀರಿ, ಬೇರೆ ಉದ್ಯೋಗಕ್ಕೆ ಹೋಗ್ತೀರಿ, ಕೆಲಸ ಬಿಟ್ಟು ಬೇರೆ ಕಡೆ ಸೇರ್ಕೋತೀರಿ. 1-2 ದಿನ ಸಿಗದೆ ಹೋದರೂ ಕೂಡ ಆ ನಂತರ ಆತ್ಮೀಯರ ಸಹಾಯದಿಂದ ಒಳ್ಳೆಯ ಉದ್ಯೋಗ ಸಿಗುತ್ತೆ. ಅದ್ರ ಬಗ್ಗೆ ಯೋಚನೆಯನ್ನು ಮಾಡಬೇಡಿ. ನಿಮ್ಮ ತಂದೆಯವರ ಉದ್ಯೋಗದಲ್ಲಿ ಹಲವು ಕಷ್ಟ ನಷ್ಟಗಳು ಎದುರಾಗುತ್ತೆ. ಸ್ವಂತ ವ್ಯವಹಾರಗಳಿದ್ದಲ್ಲಿ ಉತ್ತಮ ಆದಾಯ ಇರುತ್ತೆ. ಹಾಗೆಯೇ ಭೂಮಿಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳು, ವ್ಯವಹಾರಗಳು ಲಾಭದಾಯಕವಾಗಿರುತ್ತೆ.
ಹಾಗೆಯೇ ಯಂತ್ರಕ್ಕೆ ಸಂಬಂಧಪಟ್ಟಂತಹ ವ್ಯಾಪಾರವನ್ನು ನೀವು ಮಾಡ್ತಿದ್ರೆ ಅದು ಚೆನ್ನಾಗಿರುತ್ತೆ, ತೊಂದರೆ ಇಲ್ಲ. ನಿಮ್ಮ ಮಗ ಮತ್ತು ನಿಮ್ಮ ತಂದೆ ಒಟ್ಟಾರೆ ಮಾಡುವಂತಹ ಪಾಲುಗಾರಿಕೆಯ ವ್ಯಾಪಾರವೊಂದು ನಿಮಗೆ ಅನುಕೂಲತೆಯನ್ನು ಮತ್ತು ಉತ್ತಮ ಅವಕಾಶಗಳನ್ನು ಸೃಷ್ಟಿ ಮಾಡುತ್ತೆ. ಅದು ದೊರೆಯುವ ಅವಕಾಶಗಳನ್ನು ಸರಿಯಾಗಿ ಬಳಸ್ಕೊಳ್ಳಿ. ಯಾರನ್ನೂ ಟೀಕೆ ಮಾಡೋಕ್ಕೆ ಹೋಗಬೇಡಿ. ಕಾರಣ ಏನಪ್ಪ, ನೀವು ಟೀಕೆ ಮಾಡೋದು ಸ್ವಲ್ಪ ಜಾಸ್ತಿ. ನೀವೇ ತಪ್ಪು ಮಾಡ್ತಾ ಇರ್ತೀರಿ, ಬೇರೆಯವರು ಸಣ್ಣ ಮಟ್ಟದ ತಪ್ಪನ್ನು ಮಾಡೋದು ಕೂಡ ಅದನ್ನು ದೊಡ್ಡದಾಗಿ ಪ್ರತಿಬಿಂಬಿಸ್ತೀರಿ. ಅದರಿಂದ ನಿಮ್ಮ ಮನಸ್ಸನ್ನು ಸರಿಪಡಿಸ್ಕೊಳ್ಳಿ. ನಿಮ್ಮ ಜೀವನಕ್ಕೆ ನೀವೇ ಉತ್ತಮ ರೂವಾರಿಯಾಗಿ, ಶಿಲ್ಪಿಯಾಗಿ ಬದಲಾವಣೆಗೊಳ್ತೀರಿ. ನಿಮ್ಮದು ತುಲಾರಾಶಿ ಆಗಿದ್ದರೆ ಇಲ್ಲಿ ಏನಾಗಬೇಕಪ್ಪ ಅಂದರೆ, ಉದಾಹರಣೆಗೆ ನಿಮ್ಮ ಕುಟುಂಬ ವರ್ಗದಲ್ಲಿ ಅಥವಾ ಬಂಧು ಬಳಗದವರ ನಡುವೆ ಸ್ವಲ್ಪ ಯಾವುದೋ ಒಂದು ವಿಚಾರಕ್ಕೆ ಮನಸ್ತಾಪ ಇರುತ್ತೆ ಅಂತ ಅಂದ್ಕೊಂಬೋಣ. ಇಲ್ಲಿ 11ನೇ ಮನೆ ಅಧಿಪತಿ ಹೋಗಿ ಸಪ್ತಮ ಸ್ಥಾನದಲ್ಲಿರೋದು. ಇದರಿಂದ ಸಪ್ತಮ ಭಾವ 7ನೇ ಮನೆ ಅಂದರೆ ಒಳ್ಳೆಯ ಫ್ರೆಂಡ್ಶಿಪ್ಪು, ಅನುಬಂಧ, ಸಂಬಂಧ ಇವೆಲ್ಲ ಸೂಚಿಸುತ್ತೆ. 11 ಲಾಭಸ್ಥಾನ, ಇದು ಒಳ್ಳೆಯದಾಗಬೇಕು. ಅಂದರೆ ಇರೋ ಒಂದು ತೊಂದರೆಗಳೆಲ್ಲ ದೂರ ಆಗಬೇಕು. ಆದರೆ ಇಲ್ಲಿ ಏನಪ್ಪ ಆಗುತ್ತೆ ಅಂದರೆ, ಕೇತುವಿನ ದೃಷ್ಟಿ ಈ ಸಪ್ತಮ ಭಾವಕ್ಕಿದೆ. ಇದರಿಂದ ಏನಪ್ಪ ಆಗುತ್ತೆ, ನೀವು ಎಲ್ಲವನ್ನ ಮರೆತು, ಎಲ್ಲ ಮನಸ್ತಾಪವನ್ನು ಮರೆತು ನಿಮ್ಮ ಬಂಧು ಬಳಗದವರಿಗೆ ಮುಂಚಿನಾಗಿ ಹೇಗೆ ಇರಬೇಕು ಅನ್ನೋ ಇದ್ರೋ ಚೆನ್ನಾಗಿ ಪ್ರೀತಿ ವಿಶ್ವಾಸ ಆ ಥರ ಇರೋದಕ್ಕೆ ಪ್ರಯತ್ನ ಪಡ್ತೀರಿ. ಆದರೆ ಅದರಿಂದ ನಿಮಗೆ ಯಾವುದೇ ರೀತಿ ಉಪಯೋಗ ಇರಲ್ಲ. ನಿಮ್ಮಿಂದ ಅವರು ತಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಸ್ಕೋತಾರೆ. ಅದರಿಂದ ನಿಮ್ಮ ಒಂದು ಪುನಃ ಸಂಬಂಧ ಬೆಳೆಯೋದ್ರಿಂದ ಅವ್ರಿಗೆ ಅನುಕೂಲತೆ ಇರುತ್ತೆ. ನಿಮಗೆ ಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಉಂಟಾಗುತ್ತೆ. ಹೇಗೆ ಇದಕ್ಕೆ ಕಾರಣ ಕೇತುನೇ. ಹಾಗಾದರೆ ಇದಕ್ಕೆ ಏನೂ ಈ ಪರಿಹಾರನ ಇಲ್ವಾ? ಖಂಡಿತ ಇದೆ. ಗಣೇಶನ ಪೂಜೆ ಮಾಡಬೇಕು. ಯಾವ ವೇಳೆಯಲ್ಲಿ ಮಾಡಬೇಕು ಅನ್ನೋದು ಮುಖ್ಯ. ಇಲ್ಲಿ ಬರೀ ಗಣೇಶನ ಪೂಜೆ ಅಲ್ಲ, ಶಿವ ಪಾರ್ವತಿ ಸಮೇತ ಗಣೇಶನ ಪೂಜೆ ಮಾಡಬೇಕು. ಹಾಗಾದರೆ ಯಾವತ್ತು ಮಾಡಬೇಕು? ಒಳ್ಳೆಯ ದಿನ ಅಂದರೆ ಸೋಮವಾರ ಅಥವಾ ಶುಕ್ರವಾರ. ಈ ಪೂಜೆಯನ್ನು ಮಾಡಿದ್ರೆ ಇವರು ಒಂದು ಕಷ್ಟ ನಷ್ಟದಿಂದ ದೂರ ಉಳಿಬೋದು, ತೊಂದರೆ ಏನೂ ಆಗಲ್ಲ. ಹಾಗೆಯೇ ಇವರ ಮುಖ್ಯವಾಗಿ ಪತ್ನಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಉಂಟಾಗುತ್ತೆ. ಅದು ಕ್ಷಣ ಕಾಲ ಅಷ್ಟೇ, ಅದು ಸರಿ ಹೋಗುತ್ತೆ, ತೊಂದರೆ ಇಲ್ಲ. ಒಟ್ಟಾರೆ ಈ ಪುರುಷರಾಗಲಿ ಸ್ತ್ರೀಯರಾಗಲಿ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸ್ಬೇಕು. ಅದರಲ್ಲೂ ಮುಖ್ಯವಾಗಿ ಮೂತ್ರಾಶಯಕ್ಕೆ ಸಂಬಂಧಪಟ್ಟಂತಹ ಸೋಂಕು ಅಂದರೆ ಯೂರಿನರಿ ಇನ್ಫೆಕ್ಷನ್ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಿದೆ. ಹಾಗೆಯೇ ಈ ಸಾಕು ಪ್ರಾಣಿಗಳಿಂದ ತೊಂದರೆ ಆಗುವಂತಹ ಸಾಧ್ಯತೆ ಸಹ ಇದೆ. ಎಚ್ಚರಿಕೆಯಿಂದ ಇರೋದು ತುಂಬ ಒಳ್ಳೆಯದು. ಒಳ್ಳೆಯ ಬುದ್ಧಿ ಇರುತ್ತೆ, ನಿಮ್ಮ ಬುದ್ಧಿವಂತಿಕೆ ಚೆನ್ನಾಗಿರುತ್ತೆ, ನಿಮ್ಮ ಮನೋಭಾವನೆ ಚೆನ್ನಾಗಿರುತ್ತೆ, ಯಾರಿಗೂ ತೊಂದರೆ ಕೊಡಬಾರ್ದು ಅಂತ. ಹಾಗೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ದೋಷ ಇದ್ದರೆ ಅದು ಸಹ ಪರಿಹಾರಗೊಳ್ಳುತ್ತೆ, ಏನೂ ತೊಂದರೆ ಇಲ್ಲ. ಇಲ್ಲಿ ಆನಂತರ ಸಪ್ತಮದಲ್ಲಿ ರವಿ ಬರುವ ಕಾರಣ ನಿಮಗೆ ಸ್ವಲ್ಪ ಈ ಸಹನೆ ಕಡಿಮೆ ಆಗುತ್ತೆ. ಯಾವ ವೇಳೆಯಲ್ಲಿ ಸಹನೆ ಕಡಿಮೆ ಆಗುತ್ತೆ? ನಿಮ್ಮ ಮನಸ್ಸಿನಲ್ಲಿ ಒಂದು ಭಾವನೆ ಇರುತ್ತೆ, ನೀವು ಹೇಳೋದೆಲ್ಲ ಸರಿ, ನಿಮ್ಮ ಮಾತನ್ನು ಬೇರೆಯವರು ಕೇಳಬೇಕು ಅಂತ. ಯಾವಾಗ ಬೇರೆಯವರು ನಿಮ್ಮ ಮಾತನ್ನು ಕೇಳಲ್ಲ ಅಥವಾ ನಿಮ್ಮ ವಿಚಾರದಲ್ಲಿ ಏನಾದರೂ ತಪ್ಪನ್ನು ಹುಡುಕ್ತಾರೆ, ಆಗ ನೀವು ಸಹನೆಯನ್ನು ಕಳ್ಕೊತೀರಿ. ಅದನ್ನು ಮುಖ್ಯವಾಗಿ ದಂಪತಿಗಳ ನಡುವೆ ಉತ್ತಮ ಅನುಬಂಧದ ಕೊರತೆ ಕಂಡು ಬಂದಿರುತ್ತೆ. ಇದರಿಂದ ಮನಸ್ಸಿನ ಮೇಲೆ ಹತೋಟಿಯನ್ನು ಸಾಧಿಸೋದು ಒಳ್ಳೆಯದು. ಇನ್ನು ವಿವಾಹದ ವಿಚಾರ, ವಿವಾಹ ನಿಶ್ಚಯ ಆಗೋಗಿರುತ್ತೆ. ಇನ್ನು ವಿವಾಹ ಆಗಬೇಕು ಅನ್ನೋ ವೇಳೆಯಲ್ಲಿ ಏನೋ ಒಂದು ಅಡ್ಡಿ ಆತಂಕ ಬಂದು 1-2 ತಿಂಗಳು ಮುಂದೆ ಹೋಗುವಂತಹ ಸಾಧ್ಯತೆ ಇದೆ. ಇನ್ನು ಕುಟುಂಬದಲ್ಲಿರುವ ಈ ಸ್ತ್ರೀಯರ ನಡುವೆ ಒಳ್ಳೆಯ ಬಾಂಧವ್ಯ ಇರಲ್ಲ. ಪರಸ್ಪರ ಯಾವುದಾದರೊಂದು ವಿಚಾರದಲ್ಲಿ ಮಾತುಕತೆ, ವಾದ ವಿವಾದ, ಬೇಸರ, ಭಿನ್ನಾಭಿಪ್ರಾಯ ಎಲ್ಲ ಇದ್ದೇ ಇರುತ್ತೆ. ನಿಮ್ಮ ಕೆಲಸ ಕಾರ್ಯಗಳೆಷ್ಟೇ ಇರಲಿ, ಏನು ಮಾಡ್ತೀರಿ ಅವನ್ನೆಲ್ಲ ಮರೆತು ಬೇರೆಯವರಿಗೆ ಸಹಾಯ ಮಾಡ್ತೀರಿ. ಇದರಿಂದ ಕುಟುಂಬದಲ್ಲಿ ಒಂದು ರೀತಿ ಬೇಸರದ ವಾತಾವರಣ ಸಹ ಉಂಟಾಗುವಂತಹ ಸಾಧ್ಯತೆ ಕಂಡು ಬರ್ತಿದೆ. ಇನ್ನು ದೂರದ ಊರಿಗೆ ಪ್ರಯಾಣವನ್ನು ಬೆಳೆಸ್ತೀರಿ, ಅದು ಹಣಕಾಸಿನ ವ್ಯವಹಾರದ ವಿಚಾರಕ್ಕೆ. ಅದರಿಂದ ಅಲ್ಪ ಪ್ರಮಾಣದ ಒಂದು ಲಾಭ ಸಿಗುತ್ತೆ. ಸದಾ ಹಾಸ್ಯಕ್ಕೆ ಹೆಚ್ಚಿನ ಒತ್ತನ್ನು ನೀಡ್ತೀರಿ. ನೀವಿರೋ ಕಡೆ ಹಾಸ್ಯಕ್ಕೆ ಕೊರತೆ ಇರಲ್ಲ.
ಅದು ಇನ್ನು ಮತ್ತೊಂದು ವಿಚಾರ ಏನಪ್ಪ ಅಂದರೆ, ಈ ಕೆಲವರು ಎರಡನೇ ಮದುವೆ ಆಗಬೇಕು ಅನ್ನೋ ಒಂದು ಯೋಚನೆಯಲ್ಲಿರ್ತಾರೆ. ಅದು ಕೈಗೂಡುವಂತಹ ಸಾಧ್ಯತೆ ಇದೆ. ನಿಮ್ಮ ತಂದೆಯವರ ಆರೋಗ್ಯ ಮತ್ತು ಹಣಕಾಸಿನ ಪರಿಸ್ಥಿತಿಯಲ್ಲಿ ಉತ್ತಮ ಪ್ರಗತಿ ಕಂಡು ಬರುತ್ತೆ. ನಿಮ್ಮ ವಿಚಾರದಲ್ಲೂ ಅಷ್ಟೇ, ನಿಮ್ಮ ಕುಟುಂಬದ ವಿಚಾರದಲ್ಲೂ ಅಷ್ಟೇ ಹಣಕಾಸಿನ ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮ ಲಾಭ ಇರುತ್ತೆ, ತೊಂದರೆ ಏನಿಲ್ಲ. ನಿಮ್ಮ ಮಕ್ಕಳು ಮತ್ತು ನಿಮ್ಮ ತಂದೆಯ ನಡುವೆ ಉತ್ತಮ ಬಾಂಧವ್ಯ ಮರುಕಳಿಸುತ್ತೆ. ಇದು ನೀವು ವೃಶ್ಚಿಕ ರಾಶಿಯಲ್ಲಿ ಜನಿಸಿದ್ದಲ್ಲಿ, ಈ ವೃಶ್ಚಿಕ ರಾಶಿಯಲ್ಲಿ ಜನಿಸಿರೋರಿಗೆ ರವಿ ಬಂದು 10ನೇ ಮನೆ ಅಧಿಪತಿ ಆಗ್ತಾನೆ. ಈ 10ನೇ ಮನೆ ಅಧಿಪತಿ ಏನಪ್ಪ ಆಗುತ್ತೆ ಅಂದರೆ 6ನೇ ಮನೆಗೆ ಹೋಗ್ತಾನೆ. 6 ಅಂದರೆ ಒಂದು ಉದ್ಯೋಗವನ್ನು ಸಹ ಸೂಚಿಸುತ್ತೆ, ಅದರ ವಿರೋಧಿಗಳು ಅಥವಾ ಶತ್ರುಗಳನ್ನು ಸಹ ಸೂಚಿಸುತ್ತೆ. 10 ಅಂದರೆ ಕರ್ಮಭಾವ, ಅಂದರೆ ಕರ್ಮಾಧಿಪತಿ 6ಕ್ಕೆ ಹೋಗ್ತಾನೆ. ಅದು ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಇಲ್ಲೇನಾಗುತ್ತೆ, ಉದ್ಯೋಗ ಕ್ಷೇತ್ರದಲ್ಲಿ 10 ಹಲವು ಈ ತೊಂದರೆಗಳು ಎದುರಾಗುತ್ತೆ. ಆ ತೊಂದರೆಗಳು ಎದುರಾಗುವ ವೇಳೆ ನಿಮಗೆ ಒಂದು ರೀತಿ ಅದರ ವಿಚಾರ ತಿಳಿದು ಹುಷಾರಾಗ್ತೀರಿ, ಅದರ ವಿರುದ್ಧ ಯಶಸ್ಸನ್ನು ಗಳಿಸೋ ಹಾದಿಯಲ್ಲಿ ಇರ್ತೀರಿ. ಆದರೆ ಏನಾಗುತ್ತೆ, ಆ ವೇಳೆಗೆ ನಿಮಗೆ ಬೇರೆ ಯಾರೋ ಬಂದು ಏನೋ ಒಂದು ವಿಚಾರ ಹೇಳ್ತಾರೆ, ಅವ್ರು ಹೇಳೋ ಒಂದು ಆ ಗಾಳಿ ವರ್ತಮಾನ ಅಥವಾ ವದಂತಿಯನ್ನು ನಂಬ್ತೀರಿ. ನಂಬೋ ಕಾರಣದಿಂದ ನೀವು ಯಶಸ್ಸಿನ ಹತ್ತಿರ ಇದ್ದವರಿಗೆ ಆ ಯಶಸ್ಸು ದೂರವಾಗುತ್ತೆ. ಇಲ್ಲಿ ಮುಖ್ಯವಾಗಿ ವದಂತಿಗೆ ನೀವು ಗೌರವವನ್ನು ಬೆಲೆಯನ್ನು ಕೊಡಬಾರ್ದು. ವದಂತಿಗಳು ಯಾವತ್ತೂ ಸುಳ್ಳೆ, ಗಾಳಿ ಮಾತು ಅಂತ ಹೇಳ್ತೀವಲ್ಲ, ಅದು ಕಿವಿಯಿಂದ ಕಿವಿಗೆ, ಕಿವಿಯಿಂದ ಕಿವಿಗೆ ಏನಾಗುತ್ತೆ, ಬರ್ತಾ ಬರ್ತಾ 1 ಪೇಜ್ ಇರೋ ವಿಚಾರ 1 ಲೈನ್ ಆಗಿಬಿಟ್ಟಿರುತ್ತೆ. ಅರ್ಧಂಬರ್ಧ ತಿಳ್ಕೊಬೇಕಾಗುತ್ತೆ. ಅದಕ್ಕೋಸ್ಕರ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ತುಂಬ ಒಳ್ಳೆಯದು. ಯಾವುದೇ ಕೆಲಸ ಕಾರ್ಯ ಆದರೂ ಕೂಡ, ಅದು ಅತಿ ಸರಳವಾದ ಕೆಲಸ ಕಾರ್ಯ ಆದರೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ನೀವು ಪ್ರಯತ್ನವನ್ನು ಪಡಲೇಬೇಕು. ಸುಲಭವಾಗಿ ನಿಮ್ಮ ಕೆಲಸ ಕಾರ್ಯಗಳು ಯಾವುದೂ ನೆರವೇರಲ್ಲ. ಯಾವುದೇ ವಿಚಾರ ತಗೊಂಡ್ರೂ ಕೂಡ ನಿಮ್ಮ ಒಂದು ಕೆಲಸ ಕಾರ್ಯಕ್ಕೆ ಅಡ್ಡಿ ಉಂಟು ಮಾಡೋದಕ್ಕೆ ನಿಮ್ಮ ಆತ್ಮೀಯರೇ ಇರ್ತಾರೆ. ನಿಮ್ಮ ಕುಟುಂಬದ ಸದಸ್ಯರೇ ಅವರಿಗೆ ಗೊತ್ತಿಲ್ಲದಂತೆ ನಿಮ್ಮ ಕೌಟುಂಬಿಕ ಕೆಲಸ ಕಾರ್ಯಗಳಲ್ಲಿ ಅಡ್ಡಿಗಾಲಾಗ್ತಾರೆ. ಉದ್ಯೋಗ ಕ್ಷೇತ್ರದಲ್ಲೂ ಅಷ್ಟೇ, ನಿಮ್ಮಿಂದ ಸಾಕಷ್ಟು ಸಹಾಯವನ್ನು ಪಡೆದಿರ್ತಾರೆ, ಅವರೇ ನಿಮ್ಮ ಪ್ರಗತಿಗೆ ಅಡ್ಡಿಗಾಲಾಗ್ತಾರೆ. ಬಂಧು ಬಳಗದವರಂದು ಮುಗೀತು, ನಿಮಗೂ ಅವ್ರಿಗೂ ಒಂದು ಒಳ್ಳೆಯ ಬಾಂಧವ್ಯ ಇರೋದೇ ಇಲ್ಲ. ಸದಾಕಾಲ ನೀವು ಅವರಿಂದ ದೂರನೇ ಉಳಿತೀರಿ. ಅನಿವಾರ್ಯವಾದ ಪರಿಸ್ಥಿತಿಯಲ್ಲಿ ಅವರು ಕರೆಯೋ ಒಂದು ಸಭೆ ಸಮಾರಂಭಗಳಿಗೆ ಅಥವಾ ಕೌಟುಂಬಿಕ ಕಾರ್ಯಕ್ರಮಗಳಿಗೆ ಹೋಗ್ತೀರಿ, ಹೋದೇ ಬಂದೆ ಅಂತ ಅಷ್ಟೇ. ಅಲ್ಲಿ ಹೋಗೋದು, ವಿಶೇಷವಾಗಿ ಅವ್ರ ಜೊತೆ ಮಾತಾಡೋದು, ಅವ್ರ ಜೊತೆ ಬೆರೆಯೋದು ಅವೇನು ಮಾಡಲ್ಲ. ನಿಮ್ಮ ಕೆಲಸ ಮುಗಿಸ್ಕೊಂಡು ವಾಪಸ್ ಬರ್ತೀರಿ. ಇಂತಹ ಒಂದು ಒಟ್ಟಾರೆ ನಿಮಗೆ ಏನಪ್ಪ ಆಗುತ್ತೆ ಅಂದರೆ, ಈ ಏಕಾಂಗಿ ಮನೋಭಾವನೆ ಬಂದ್ಬಿಡುತ್ತೆ. ಆದರೂ ಕೂಡ ಬುದ್ಧಿವಂತಿಕೆ ಇದೆ. ಯಾವುದೇ ರೀತಿಯ ಕಷ್ಟ ನಷ್ಟಗಳೇ ಎದುರಾದರೂ ಕೂಡ, ಸಮಸ್ಯೆಗಳು ಎದುರಾದರೂ ಕೂಡ ಅದಕ್ಕೆ ಬುದ್ಧಿವಂತಿಕೆಯಿಂದ ಸುಲಭವಾದ ಮಾರ್ಗದಲ್ಲಿ ಪರಿಹಾರವನ್ನು ಕಂಡುಹಿಡ್ಕೊತೀರಿ. ಅದರಿಂದ ಕಷ್ಟ ನಷ್ಟದಿಂದ ದೂರ ಉಳಿತೀರಿ. ಇಲ್ಲಿ ಆತುರದ ಭಾವನೆ ಇರಬಾರ್ದು. ಸಾಧ್ಯವಾದಷ್ಟು ಆತುರ ಪಡದೆ ಬುದ್ಧಿವಂತಿಕೆಯಿಂದ ಮಾತಿನ ಮೂಲಕ ನಿಮ್ಮ ಕೆಲಸವನ್ನು ಸಾಧಿಸ್ಕೊಂಬೋದು ತುಂಬ ಒಳ್ಳೆಯದು. ಅದು ಸಾಧ್ಯವೂ ಆಗುತ್ತೆ. ಅದೇನು ಬ್ರಹ್ಮವಿದ್ಯೆ ಏನಲ್ಲ. ನಿಮಗೆ ಯಾವುದೂ ಅತಿ ಕಷ್ಟಕರವಾದಂತಹ ವಿಚಾರಗಳೇನೂ ಇಲ್ಲ. ಅದು ಇನ್ನು ಆಗಲೇ ಹೇಳಿದ್ದೀನಿ, ಬಂಧು ಬಳಗದವರು ದೂರನೇ ಉಳಿತಾರೆ. ಹಣಕಾಸಿನ ತೊಂದರೆ ಉಂಟಾಗಲ್ಲ, ಉತ್ತಮ ಆದಾಯ ಬರುತ್ತೆ. ಯಾವತ್ತೋ ಬರಬೇಕಿರೋ ಹಣ ನಿಮ್ಮ ಕೈ ಸೇರುತ್ತೆ. ಅನಿರೀಕ್ಷಿತ ಧನಲಾಭ ಇರುತ್ತೆ. ಅದಕ್ಕೆ ಕಣ್ಣಿಗೆ ಸಂಬಂಧಪಟ್ಟಂತಹ ದೋಷ ಉಂಟಾಗುತ್ತೆ. ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಒಂದು ವೇಳೆ ನಿಮಗೆ ಈ ಪ್ರಾಣಿ ಪಕ್ಷಿ ಇಂಥವನ್ನು ಸಾಕೋದು ತುಂಬ ಆಸಕ್ತಿ ಇದ್ದು ಆ ಹವ್ಯಾಸ ಇದ್ದರೆ ಸ್ವಲ್ಪ ಅದರಿಂದ ಎಚ್ಚರಿಕೆಯಿಂದ ಇರಿ. ಇವಾಗ ನಾವು ಸಾಕಿರೋ ನಾಯಿ ನಮ್ಮನ್ನು ಕಚ್ಚಬೇಕು ಅಂತೇನಿಲ್ವಲ್ಲ, ಕಚ್ಚಬಾರ್ದು ಅಂತೇನಿಲ್ವಲ್ಲ. ಹಾಗೆಯೇ ಯಾವುದೋ ಒಂದು ಪಕ್ಷಿ ಬಂದು ಕುಟುಕಬಾರ್ದು ಅಂತಿಲ್ಲ ಅಲ್ವಾ, ಅದು ಹಣೆ ಬರ. ಅದರಿಂದ ಪ್ರಾಣಿಗಳಿಂದ ಸ್ವಲ್ಪ ಎಚ್ಚರಿಕೆಯಿಂದಿರಿ. ನೀವು ಅದಕ್ಕೂ ತೊಂದರೆ ಕೊಡಬಾರ್ದು, ಮೂಕಜೀವಿಗಳು. ಹಾಗೆ ಅದರಿಂದ ತೊಂದರೆಯಿಂದ ದೂರ ಉಳಿಯೋದು ಒಳ್ಳೆಯದು. ಉಷ್ಣದ ಪದಾರ್ಥದಿಂದ ಸ್ವಲ್ಪ ದೂರ ಉಳಿ, ಯಾವಾಗಲೂ ತಗೋಬೇಡಿ. ಏನೋ ಒಂದು ಮಾನಸಿಕ ಒಂದು ಯೋಚನೆ ಜಂಜಾಟ ಇರುತ್ತೆ. ಈ ಕಾರಣದಿಂದ ನಿಮ್ಮ ತಂದೆಯವರಿಗೆ ಮಾನಸಿಕ ನೆಮ್ಮದಿ ಇರಲ್ಲ. ಯಾವುದೋ ಒಂದು ವಿಚಾರಕ್ಕೆ ಯೋಚನೆ ಮಾಡ್ತಾನೆ ಇರ್ತಾರೆ. ಇದು
ಅವರ ಆರೋಗ್ಯದ ಮೇಲೆ ತುಂಬ ಪರಿಣಾಮವನ್ನು ಬೀರುತ್ತೆ. ಅದರಿಂದ ಅವರಿಗೆ ಸ್ವಲ್ಪ ಧೈರ್ಯವನ್ನು ತುಂಬೋದರಲ್ಲಿ ಪರಿಶ್ರಮ ವಹಿಸಿ, ಅಷ್ಟೇ, ಇನ್ನೇನಿಲ್ಲ. ಧನುರಾಶಿಯಲ್ಲಿ ಜನಿಸಿರೋರು ನೀವು ಎಷ್ಟೇ ಕಷ್ಟಪಟ್ಟು ಹಣವನ್ನು ಸಂಪಾದನೆ ಮಾಡಿದರೂ ಕೂಡ ಅದನ್ನು ಉಳಿಸೋದಕ್ಕೆ ಸಾಧ್ಯ ಆಗಲ್ಲ. ಕೊನೆಗೆ ಏನಾಗುತ್ತೆ, ಹಣಕಾಸಿನ ಕೊರತೆ ನಿಮ್ಮನ್ನು ಖಂಡಿತವಾಗಲೂ ಕಾಡುತ್ತೆ. ಇನ್ನು ಚಿಕ್ಕ ಮಕ್ಕಳ ವಿಚಾರಕ್ಕೆ ಬಂದಾಗ ಅವರ ಆರೋಗ್ಯದಲ್ಲೂ ಏರುಪೇರು ಇರುತ್ತೆ, ಹಾಗೆಯೇ ನಿಮ್ಮ ತಂದೆಯವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಇರುತ್ತೆ. ಅದರಿಂದ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನವನ್ನು ಕೊಡೋದು ತುಂಬ ಒಳ್ಳೆಯದು. ಆದರೆ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದ ವಿಚಾರಕ್ಕೆ ಬಂದಾಗ ಬುದ್ಧಿವಂತಿಕೆಯಿಂದ ವರ್ತಿಸ್ತಾರೆ, ಹಾಗೆ ಮೇಧಾವಿತನ ಇರುತ್ತೆ. ಯಾವುದೇ ಒಂದು ಸಮಸ್ಯೆ ಬಂದರೂ ಕೂಡ ಅವರ ವಯಸ್ಸಿನ ಮೀರಿದ ಸಮಸ್ಯೆ ಬಂದರೂ ಕೂಡ ಭಯ ಪಡೆದರೆ ಮುಂದುವರಿತಾರೆ, ತೊಂದರೆ ಏನಿಲ್ಲ. ನವದಂಪತಿಗಳಿಗೆ ಈ ಸಂತಾನದ ವಿಚಾರದಲ್ಲಿ ಒಂದು ಶುಭ ವರ್ತಮಾನ ಬರುತ್ತೆ. ಹಾಗೆಯೇ ಚಿಕ್ಕ ಮಕ್ಕಳ ಆರೋಗ್ಯದಲ್ಲಿ ಏರುಪೇರು ಇರುತ್ತೆ. ಏರುಪೇರು ಅಂದರೆ ಉದಾಹರಣೆ ಒಂದು ಕೆಮ್ಮು ಆಗ್ಬೋದು, ನೆಗಡಿ ಆಗ್ಬೋದು, ಇಲ್ಲ ಸಣ್ಣ ಪ್ರಮಾಣದ ಜ್ವರ ಆಗ್ಬೋದು. ಒಟ್ಟಿನಲ್ಲಿ ಬರೋದು ಹೋಗೋದು ಈ ರೀತಿ ಚೂರು ಕಾಡುತ್ತೆ. ಇನ್ನು ನೀವು ಎಲ್ರಿಗೂ ಒಳ್ಳೆಯದನ್ನೇ ಮಾಡಿರ್ತೀರಿ, ಎಲ್ಲರ ಜೊತೆ ತುಂಬ ಚೆನ್ನಾಗೇ ಇರ್ತೀರಿ, ಎಲ್ಲರ ಜೊತೆ ಸ್ನೇಹವನ್ನೇ ಬೆಳೆಸೋದಕ್ಕೆ ಇಷ್ಟಪಡ್ತೀರಿ. ಆದರೂ ಕೂಡ ನಿಮ್ಮ ಬಗ್ಗೆ ಕೆಲವರು ಅನಾವಶ್ಯಕವಾಗಿ ವಾದ ವಿವಾದಗಳನ್ನು ಸೃಷ್ಟಿ ಮಾಡ್ತಾರೆ, ವದಂತಿಗಳನ್ನು ಹರಡ್ತಾರೆ. ಆದ್ದರಿಂದ ಮುಖ್ಯವಾಗಿ ನಿಮ್ಮ ಹಣಕಾಸಿನ ವಿಚಾರವಾಗಿ ಯಾರ ಬಳಿನೂ ಏನು ಹೇಳಕ್ಕೆ ಹೋಗಬೇಡಿ, ಅದು ಮುಖ್ಯ. ಉದಾಹರಣೆಗೆ ನಿಮಗೊಂದು 2,000 ರೂಪಾಯಿ ಬೇಕಾದರೆ ಅವರೆಲ್ಲರೂ ಏನು ಹೇಳ್ತಾರೆ, ಅವನು ಸ್ನಾನ ಮಾಡಿಬಿಟ್ಟಿದ್ದಾನೆ, 10,000 ರೂಪಾಯಿ ಬೇಕಾಗುತ್ತೆ. ಈ ಥರ ಹಣಕಾಸಿನ ವಿಚಾರದಲ್ಲಿ ಮಾತ್ರ ಕೆಟ್ಟ ವದಂತಿಗಳು ಹಬ್ಬುವಂತಹ ಸಾಧ್ಯತೆ ಇದೆ. ಇನ್ನು ಉದ್ಯೋಗದ ವಿಚಾರಕ್ಕೆ ಬಂದಾಗ ನೀವೇನಪ್ಪ ಮಾಡಬೇಕು ಅಂದರೆ, ನಿಮ್ಮ ಕೆಲಸ ಕಾರ್ಯಗಳಿಗೆ ಪ್ರಥಮ ಆದ್ಯತೆಯನ್ನು ನೀಡಬೇಕು. ಆ ನಂತರ ವೇಳೆ ಇದ್ದರೆ ಬೇರೆಯವರಿಗೆ ಸಹಾಯ ಮಾಡಿ, ಖಂಡಿತವಾಗ್ಲೂ ಅದು ಮನುಷ್ಯನ ಒಂದು ಧರ್ಮ. ಅದು ಇಲ್ಲದೆ ಹೋದರೆ ಏನಾಗುತ್ತೆ, ಅಂತಿಮ ಘಟ್ಟದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಅಂತಿಮ ಘಟ್ಟದಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸುತ್ತೆ. ಆದ್ದರಿಂದ ನಿಮ್ಮ ಕೆಲಸವನ್ನು ಮುಗಿಸಿ ಬೇರೆಯವರಿಗೆ ಸಹಾಯ ಮಾಡಿ. ಸ್ವಂತ ವ್ಯಾಪಾರ ವ್ಯವಹಾರಗಳಿದ್ದರೆ ಏನೂ ಇಲ್ಲ, ಅನಿರೀಕ್ಷಿತವಾದಂತಹ ವರಮಾನ ಇರುತ್ತೆ. ಇವರಿಗೆ ಸ್ವಂತ ವ್ಯಾಪಾರ ವ್ಯವಹಾರ ಅಥವಾ ಸ್ವಂತ ಉದ್ದಿಮೆ ಇದ್ದವ್ರಿಗೆ ಉತ್ತಮವಾದಂತಹ ಆದಾಯ ಇರುತ್ತೆ. ಹಾಗೆಯೇ ನೀವೇನಾದರೂ ಹಿರಿಯ ಅಧಿಕಾರಿಗಳಿದ್ದಲ್ಲಿ ನಿಮ್ಮ ಪ್ರತಿಯೊಂದು ಆಶೋತ್ತರಗಳು, ನಿಮ್ಮ ಮನಸ್ಸಿನಲ್ಲಿ ಏನಿರುತ್ತೆ, ನಿಮ್ಮ ಆ ಟಾರ್ಗೆಟ್ ಅಂತ ಹೇಳ್ತೀವಿ, ಅವೆಲ್ಲವನ್ನು ನಿಮ್ಮ ಸಹಯೋಗದೊಂದಿಗೆ ಪೂರ್ಣಗೊಳಿಸಿರಿ, ತೊಂದರೆ ಏನಿಲ್ಲ. ನಿಮ್ಮ ತಂದೆ ಮತ್ತು ನಿಮ್ಮ ಮಕ್ಕಳ ನಡುವಿನ ಕೆಲವೊಂದು ಭಿನ್ನಾಭಿಪ್ರಾಯಗಳು ಏನಾಗುತ್ತೆ, ದೂರವಾಗುತ್ತೆ. ಅದು ಕಂಡು ಬರುವಂತಹ ಮುಖ್ಯವಾದಂತಹ ವಿಚಾರ. ಇನ್ನು ನೀವು ಬೆಳಗಿನ ವೇಳೆಯಲ್ಲಿ ಹೆಚ್ಚಿನ ಪರಿಶ್ರಮದಿಂದ ಕೆಲಸ ಮಾಡ್ತೀರಿ, ಹಾಗೆ ಸಂಜೆ ಹೊತ್ತು ನೀವು ವಿಶ್ರಾಂತಿಯನ್ನು ತಗೊಂಬೋಕ್ಕೆ ಪ್ರಯತ್ನ ಪಟ್ಟು ಕೂಡ ಸ್ವಲ್ಪ ನಿಮಗೆ ಈ ನಿದ್ದೆ ಅನ್ನೋದು ದೂರ ಆಗುತ್ತೆ, ನಿದ್ದೆ ಬರ್ದಿರ ಹೋಗುತ್ತೆ. ಇದಕ್ಕೆ ಚೂರು ಈ ಸೂರ್ಯನಿಗೆ ಶಾಂತಿ ಮಾಡೋದು, ಸೂರ್ಯ ನಮಸ್ಕಾರವನ್ನು ಮಾಡೋದು, ಇಂಥದ್ದು ಮಾಡಿದ್ರೆ ಸರಿ ಹೊಂದುತ್ತೆ, ತೊಂದರೆ ಏನಿಲ್ಲ. ಅದಾದ ನಂತರ ಅದೃಷ್ಟ ಇದೆ ನಿಮಗೆ. ನಿಮ್ಮ ಕೆಲಸ ಕಾರ್ಯಗಳು ಯಾವುದೂ ನಿಧಾನಗತಿಯಲ್ಲಿ ಸಾಗ್ಬೋದೇ ಹೊರತು ಅರ್ಧಂಬರ್ಧ ಅಂತೂ ನಿಲ್ಲಲ್ಲ. ಆದರೆ ನಿಮ್ಮ ಮನಸ್ಸಿನಲ್ಲಿ ಒಂದು ಭಯ ಇರುತ್ತೆ, ಆ ಕೆಲಸ ಕಾರ್ಯ ಆಗುತ್ತೋ ಆಗಲ್ವೋ ಅನ್ನೋ ಒಂದು ಭಯ ಇರುತ್ತೆ. ಆದ್ದರಿಂದ ಸ್ವಲ್ಪ ತಡ ಆಗೋದು, ಹಿನ್ನಡೆ ಉಂಟಾಗೋದು, ಅಷ್ಟೇ, ಇನ್ನೇನಿಲ್ಲ. ಹಾಗೆ ನೀವು ಸಮಾಜದ ಒಂದು ಗಣ್ಯ ವ್ಯಕ್ತಿಯಾಗಿ ರೂಪುಗೊಳ್ತೀರಿ. ಪ್ರತಿಯೊಬ್ಬರ ಪ್ರೀತಿ ವಿಶ್ವಾಸವನ್ನು, ಉನ್ನತ ಸ್ಥಾನಮಾನವನ್ನು ಗಳಿಸ್ತೀರಿ, ಅದರಲ್ಲೇನೂ ತೊಂದರೆ ಇಲ್ಲ. ಯಾವುದೇ ರೀತಿಯ ಕಷ್ಟ ನಷ್ಟಗಳ ಎದುರಾದರೂ ಕೂಡ ನೀವು ಕೇರ್ ಮಾಡಲ್ಲ. ನಿಮ್ಮಲ್ಲಿ ಒಂದು ರೀತಿಯ ಒಳ್ಳೆಯ ಬುದ್ಧಿ ಇರುತ್ತೆ, ಆ ಬುದ್ಧಿಯ ಮುಖಾಂತರ ಪ್ರತಿಯೊಂದು ತೊಂದರೆಯನ್ನು ಗೆಲ್ತಾನೆ ಹೋಗ್ತೀರಿ. ಇದು ನಿಮ್ಮ ವಿಶೇಷವಾದಂತಹ ವಿಚಾರ. ಮಕರ ರಾಶಿಯಲ್ಲಿ ಜನಿಸಿರೋರು ನಿಮ್ಮ ಕೈ ಕಾಲುಗಳಲ್ಲಿ ಸ್ವಲ್ಪ ಶಕ್ತಿಯ ಕೊರತೆ ಕಂಡುಬರುತ್ತೆ. ಹಾಗೆ ಎಡಗಾಲಿಗೆ ಪೆಟ್ಟಾಗುವಂತಹ ಸಾಧ್ಯತೆ ಸಹ ಇದೆ. ಅದನ್ನು ಸ್ವಲ್ಪ ಎಚ್ಚರಿಕೆಯಿಂದ, ಅದರಲ್ಲೂ ಸ್ವಂತ ವಾಹನವನ್ನು ಚಲಾಯಿಸೋರು ತುಂಬ
ಎಚ್ಚರಿಕೆಯಿಂದನೇ ಇರಬೇಕು. ಹಾಗೆ ನಿಮ್ಮ ಮಾತು ನೀವೆಷ್ಟೇ ಒಳ್ಳೆಯದಾದರೂ ಸರಿಯೇ, ಏನಾಗುತ್ತೆ, ನೀವು ಆಡುವ ಮಾತಿನಿಂದ ಜನರ ವಿರೋಧವನ್ನು ಕಟ್ಕೋತೀರಿ. ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಉಂಟಾಗಬೇಕು. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬೇರೆಯವರ ಸಹಾಯ ದೊರಕಬೇಕು ಅಂದರೆ ನಿಮ್ಮ ಮಾತಿನ ವರಸೆಯನ್ನು ಬದಲಾಯಿಸಿಕೊಳ್ಳಲೇಬೇಕು. ಕೆಲವರು ಜನ ವಿರೋಧ ಖಂಡಿತ ಇರುತ್ತೆ. ಉಷ್ಣಕ್ಕೆ ಸಂಬಂಧಪಟ್ಟಂತಹ ದೋಷ ಇರುತ್ತೆ. ನಿಮ್ಮ ತಪ್ಪು ನಿರ್ಧಾರಗಳಿಂದ ಕುಟುಂಬದ ಅತಿ ಮುಖ್ಯವಾದಂತಹ ಕೆಲಸ ಅಪೂರ್ಣಗೊಳ್ಳುತ್ತೆ ಅಥವಾ ಅದನ್ನು ಆರಂಭ ಮಾಡೋದಕ್ಕೆ ಸಾಧ್ಯನೇ ಆಗಲ್ಲ. ಹಾಗೆಯೇ ನಿಮಗೆ ಉಪಯುಕ್ತವಾದಂತಹ ಇಲ್ಲವೇ ನಿಮಗೆ ಅನುಕೂಲ ಉಂಟಾಗುವಂತಹ ಕೆಲಸ ಕಾರ್ಯಗಳಿದ್ದರೆ ತುಂಬ ಕಷ್ಟಪಟ್ಟು ತುಂಬ ಮುತುವರ್ಜಿಯಿಂದ ಮಾಡ್ತೀರಿ. ಒಟ್ಟಾರೆ ಒಂದೇ ಬಾರಿ 2ಕ್ಕಿಂತ ಹೆಚ್ಚು ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿರ್ವಹಿಸುವಂತಹ ಬುದ್ಧಿ ಮತ್ತು ಚತುರತೆ ನಿಮ್ಮಲ್ಲಿ ಕಂಡುಬರುತ್ತೆ. ತೊಂದರೆ ಏನಿಲ್ಲ. ನಿಮ್ಮ ಮಾತಿನಲ್ಲಿ ಮೋಡಿಯನ್ನೇ ಮಾಡ್ತೀರಿ. ಆಗಲೇ ಹೇಳಿದೆ ಮಾತಿನಿಂದ ವಿರೋಧ ಅಂತ. ಹಾಗೆಯೇ ನಿಮ್ಮ ಮಾತಿನಿಂದ ಮೋಡಿಯನ್ನು ಮಾಡ್ತೀರಿ. ಆ ಕಾರಣದಿಂದ ಏನಾಗುತ್ತೆ, ಬೇರೆಯವರು ನಿಮ್ಮ ತಪ್ಪುಗಳನ್ನು ಮರೆತೇ ಹೋಗ್ತಾರೆ. ಆಗಂದೇ ಅಂದ್ಬಿಟ್ಟು ತಪ್ಪು ಮಾಡ್ತಾನೆ ಹೋಗಬೇಡಿ, ಕಷ್ಟಕ್ಕೆ ಸಿಕ್ಕಾಕೋತೀರಿ. ಅದು ಉತ್ತಮ ಆದಾಯ ಇರುತ್ತೆ. ಆದಾಯಕ್ಕೆ ಕೊರತೆ ಇರೋಲ್ಲ, ಅನಿರೀಕ್ಷಿತ ಧನ ಲಾಭ ಇರುತ್ತೆ. ಆದರೂ ಕೂಡ ಇಲ್ಲೇನಪ್ಪ ಆಗುತ್ತೆ, ಇರುವ ಹಣವನ್ನು ಅನಾವಶ್ಯಕ ವಿಚಾರಗಳಿಗೆ ದುಡುಕುತನದಿಂದ ಖರ್ಚು ಮಾಡ್ತೀರಿ. ಸಾಧ್ಯವಾದಷ್ಟು ಖರ್ಚು ವೆಚ್ಚಗಳ ಮೇಲೆ ಹಿಡಿತವನ್ನು ಸಾಧಿಸೋದನ್ನು ಮರಿಬೇಡಿ. ಅದು ತುಂಬ ಮುಖ್ಯವಾದಂತಹ ವಿಚಾರ. ಇನ್ನು ಪ್ರತಿಯೊಬ್ಬ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಅಸಡ್ಡೆ ತೋರ್ತೀರಿ. ಅಂದರೆ ಸುಲಭವಾಗಿ ಯಾವುದೇ ಜವಾಬ್ದಾರಿಯನ್ನು ಪೂರೈಸೋಕ್ಕೆ ಹೋಗಲ್ಲ. ಬೇರೆಯವರ ಒಂದು ಅಧಿಕಾರದಡಿ ಕೆಲಸ ಮಾಡ್ತೀರಿ ಅಥವಾ ಬೇರೆಯವರ ಪ್ರಭಾವ ಅಥವಾ ಬೇರೆಯವರ ಒಂದು ಸ್ಫೂರ್ತಿಯಿಂದ ಕೆಲಸವನ್ನು ಮಾಡ್ತೀರಿ. ಹಾಗೆಯೇ ಆದರೆ ಬೇರೆಯವರಿಗೆ ನಿಮ್ಮಿಂದ ಸಾಕಷ್ಟು ಅನುಕೂಲತೆ ಕಂಡುಬರುತ್ತೆ. ಒಂಥರ ಪರೋಪಕಾರದ ಗುಣ ನಿಮ್ಮಲ್ಲಿ ಕಂಡುಬರುತ್ತೆ. ತೊಂದರೆ ಏನಿಲ್ಲ. ಇನ್ನು ನಿಮ್ಮ ಸ್ವಂತ ವಾಹನ ಇದ್ದರೆ ಅದು ಕೆಟ್ಟೋಗುತ್ತೆ. ಅದನ್ನು ದುರಸ್ತಿ ಮಾಡಿಸೋದಕ್ಕೇ ಸಾಕಷ್ಟು ಹಣ ಖರ್ಚಾಗುತ್ತೆ. ಕೊನೆಯಲ್ಲಿ ಬೇಜಾರಾಗುತ್ತೆ. ಹಳೆ ವೆಹಿಕಲ್ ಸಾವಾಸನೆ ಬೇಡ ಅಂದ್ಬಿಟ್ಟು ಅದನ್ನು ಮಾರಾಟ ಮಾಡಿ ಹೊಸ ಒಂದು ವಾಹನವನ್ನು ಕೊಡ್ತೀರಿ. ನಿಮ್ಮ ಮನಸ್ಸಲ್ಲಿ ಏನಪ್ಪ ಆಗುತ್ತೆ ಅಂದರೆ ಇದಕ್ಕಿಂತ ಹೆಚ್ಚಿನ ಬೆಲೆದು, ಇದಕ್ಕಿಂತ ಚೆನ್ನಾಗಿರೋ ವಾಹನ ತಗೋಬೇಕು ಅಂತ. ಅದು ಸಾಕಾಗಲ್ಲ, ಸಾಧ್ಯ ಆಗಲ್ಲ. ಹಣದ ಕೊರತೆ ಉಂಟಾಗುತ್ತೆ. ಆದ್ದರಿಂದ ಇವಾಗ ಇರುವಂತಹ ವಾಹನಕ್ಕಿಂತ ಸ್ವಲ್ಪ ಕಡಿಮೆ ಮಟ್ಟದ ವಾಹನವನ್ನು ಕೊಳ್ಳುವಂತಹ ಸಾಧ್ಯತೆ ಇದೆ. ಸ್ವಂತ ಮನೆ ಇರುತ್ತೆ, ಆದರೂ ಕೂಡ ಬೇರೆ ಕಡೆ ಹೋಗಿ ವಾಸ ಮಾಡಬೇಕಾಗತ್ತೆ. ಕಾರಣ ಏನಪ್ಪ ಅಂದರೆ ಈ ಮನೆಯನ್ನು ಪುನರ್ ನಿರ್ಮಿಸೋದು ಅಥವಾ ಸ್ವಲ್ಪ ಸಣ್ಣ ಪುಟ್ಟ ರಿಪೇರಿ ಮಾಡಿಸೋದು ಇದ್ದೇ ಇರುತ್ತೆ. ನಿಮ್ಮದೇ ತಪ್ಪಿನಿಂದ ವೃತ್ತಿ ಕ್ಷೇತ್ರದಲ್ಲಿ ಸ್ವಲ್ಪ ತೊಂದರೆಯನ್ನು ಅನುಭವಿಸ್ತೀರಿ. ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ನಿಮ್ಮ ಮಕ್ಕಳಿಗೆ ಪರಸ್ಥಳದಲ್ಲಿ ಬೇರೆ ಊರಿನಲ್ಲಿ ಉದ್ಯೋಗ ಲಭಿಸುತ್ತೆ, ತೊಂದರೆ ಇಲ್ಲ. ನಿಮ್ಮ ತಂದೆಯವರು ನಿಮ್ಮ ಮಕ್ಕಳಿಗೆ ಸಾಕಷ್ಟು ಸಹಾಯವನ್ನು ಮಾಡ್ತಾರೆ. ಇವಾಗ ಉದಾಹರಣೆ, ನಿಮ್ಮ ಮಗಳು ಬೇರೆ ಊರಲ್ಲಿ ಕೆಲಸ ಸಿಕ್ಬಿಡುತ್ತೆ. ನೀವು ಅವ್ರ ಜೊತೆ ಅಲ್ಲಿಗೆ ಹೋಗೋಕ್ಕಾಗಲ್ಲ. ಏನು ಮಾಡ್ತಾರೆ, ನಿಮ್ಮ ತಂದೆ ಅವ್ರ ಜೊತೆ ಇದ್ದು ಅವರಿಗೆ ಬೇಕಿರೋ ಒಂದು ಅನುಕೂಲತೆಗಳನ್ನು ಕಲ್ಪಿಸ್ಕೊಡ್ತಾರೆ. ಈ ಥರ ಒಟ್ಟಾರೆ ಒಳ್ಳೆಯದಿದೆ, ತೊಂದರೆ ಏನು ಕಂಡು ಬರ್ತಾ ಇಲ್ಲ. ಇಲ್ಲಿ ಬಂಧು ಬಳಗದಿಂದ ಮಾತ್ರ ದೂರ ಉಳಿತೀರಿ. ನಿಮ್ಮ ತಾಯಿಯವರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡೋದು ಒಳ್ಳೆಯದು. ಕುಂಭರಾಶಿಯಲ್ಲಿ ನೀವು ಹುಟ್ಟಿದರೆ ನಿಮ್ಮ ಮನಸ್ಸಿನ ಆಸೆ ಆಕಾಂಕ್ಷೆಗಳನ್ನು ಬೇರೆ ಯಾರಲ್ಲೂ ಹೇಳ್ಕೊಂಬಕ್ಕೆ ಹೋಗಲ್ಲ. ಆದರೆ ಬುದ್ಧಿವಂತಿಕೆ ಅಗಾಧ ಪ್ರಮಾಣದಲ್ಲಿ ಇರುತ್ತೆ. ಬೇರೆಯವರ ಸಹಾಯ ಇಲ್ಲದಿರ ನಿಮ್ಮ ಕೆಲಸ ಕಾರ್ಯಗಳನ್ನು ಪೂರೈಸ್ತೀರಿ. ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಪೂರೈಸ್ಕೊಂಬಕ್ಕೋಸ್ಕರ ಇರುವ ಪರಿಸರವನ್ನು ಬದಲಾಯಿಸ್ತೀರಿ. ಬೇರೆಯವರ ನಿರ್ಧಾರವನ್ನು ಸಹ ಬದಲಾಯಿಸ್ತೀರಿ. ಬೇರೆಯವರು ನಿಮ್ಮ ಆಜ್ಞೆಯನ್ನು ಪಾಲಿಸ್ತಾರೆ. ಉದಾಹರಣೆಗೆ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಹಿರಿಯ ಅಧಿಕಾರಿಗಳು ಅವರು ಸಹ ನಿಮ್ಮ ಮಾತನ್ನು ತೆಗೆದಾಕಲ್ಲ. ಅವರು ಸಹ ನಿಮ್ಮ ಮಾತಿಗೆ ಗೌರವವನ್ನು ಕೊಟ್ಟು ಯಾವ ರೀತಿ ಬದಲಾವಣೆ ಬೇಕೋ ಅದನ್ನು ತಂದು ಕೊಡ್ತಾರೆ. ಆದ್ದರಿಂದ ನೀವು ಸಾಧ್ಯವಾದಷ್ಟು ಸಂತೋಷವಾಗಿ ಇರ್ತೀರಿ. ಒಟ್ಟಾರೆ ಇಲ್ಲಿ ಮನಸ್ಸಿನಲ್ಲಿ ಒಂದು ರೀತಿಯ ಆತಂಕ ಅಥವಾ ಮಾನಸಿಕ ಒತ್ತಡ ಇದ್ದರೂ ಕೂಡ ನಿಮ್ಮ ಸಹೋದ್ಯೋಗಿಗಳ, ಆತ್ಮೀಯರ, ಕುಟುಂಬದ ಸದಸ್ಯರ
ಸಹಾಯ ಸಹಕಾರ ಸಿಗುತ್ತೆ, ಆದರೆ ಪೂರ್ಣ ಪ್ರಮಾಣದಲ್ಲಿ ಸಿಗಲ್ಲ. ಏನು ಮಾಡಬೇಕು, ಇವಾಗ ಒಂದು ಮಾತಿದೆ, ಬೆಟ್ಟು ತೋರಿಸಿದ್ರೆ ಹಸ್ತ ನುಂಗೋದು ಅಂತ. ಅಂತಹ ಗುಣಧರ್ಮವನ್ನು ಬೆಳೆಸಿಕೊಂಡ್ರೆ ನೀವು ಈ ಅವಧಿಯಲ್ಲಿ ಉನ್ನತ ಮಟ್ಟದ ಯಶಸ್ಸನ್ನು ಕಾಣ್ತೀರಿ. ಅದರಲ್ಲಿ ಯಾವುದೇ ರೀತಿಯ ಸಂಶಯ ಅನ್ನೋದು ಬೇಡ. ನಿಮ್ಮ ಹಿರಿಯ ಸೋದರ ಅಥವಾ ಸೋದರಿಯ ಜೊತೆ ಅನಾವಶ್ಯಕವಾಗಿ ವಾದ ವಿವಾದ ಆಗುತ್ತೆ. ಒಂಥರ ಹೇಳ್ತಾರಲ್ಲ, ಒಬ್ಬರು ಮುಖ ಒಬ್ಬರು ನೋಡೋಕ್ಕಾಗಲ್ಲ ಅಂತ, ಅಂತಹ ಪರಿಸ್ಥಿತಿ ಬಂದರೂ ಬರ್ಬೋದು. ಆದ್ದರಿಂದ ಮಾತಿನ ಮೇಲೆ ಸ್ವಲ್ಪ ಎಚ್ಚರಿಕೆ ವಹಿಸೋದು ಒಳ್ಳೆಯದು. ನೀವೇನಾದ್ರು 4 ವರ್ಷ ಅಥವಾ 12 ವರ್ಷ ಇಲ್ಲ 16 ವರ್ಷದ ಆಸುಪಾಸಿನಲ್ಲಿದ್ದರೆ ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಏರುಪೇರು ಉಂಟಾಗುತ್ತೆ. ಪ್ರತಿಯೊಂದು ಕೆಲಸನೂ ನಿಮ್ಮ ಇಷ್ಟೆಯಿಂದ ನಡೀತಾ ಹೋಗಬೇಕು. ಆದರೆ ಒಂದು ಸ್ವಲ್ಪ ಏರುಪೇರು ಉಂಟಾದರೂ ಕೂಡ ನೀವು ಸಹನೆಯನ್ನು ಕಳ್ಕೊತೀರಿ. ಅತಿ ಉಗ್ರವಾಗಿ ಎಲ್ಲರೊಂದಿಗೆ ನಡ್ಕೋತೀರಿ. ನಿಮ್ಮ ಮನಸ್ಸು ಎಷ್ಟು ಒಳ್ಳೆಯದಾಗಿರಲಿ, ನೀವು ನಡೆದುಕೊಳ್ಳೋ ರೀತಿಯಿಂದ ಬೇರೆಯವರಿಗೆ ಬೇಸರ ಉಂಟಾಗಿರೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಆದರೆ ಧೈರ್ಯ ಜಾಸ್ತಿ, ಹಠ ಜಾಸ್ತಿ, ಆದ್ದರಿಂದ ಬಾಳಿ ಬದುಕ್ತೀರಿ, ತೊಂದರೆ ಇಲ್ಲ. ನಿಮ್ಮ ಕೀರ್ತಿ ಪ್ರತಿಷ್ಠೆ ಹೆಚ್ಚಾಗುತ್ತೆ. ಆ ಪ್ರತಿಷ್ಠೆಯನ್ನು ಉಳಿಸ್ಕೊಂಬಕ್ಕೆ ಏನು ಬೇಕು ಆ ರೀತಿಯ ಎಲ್ಲ ರೀತಿಯ ಕಸರತ್ತನ್ನು ಮಾಡ್ತೀರಿ. ಸೋಲನ್ನು ಒಪ್ಕೊಂಬಂತಹ ಬುದ್ಧಿ ಇರಲ್ಲ. ನಿಮ್ಮಿಂದ ನಿಮ್ಮ ಸೋದರರಿಗೆ ಸಾಕಷ್ಟು ಸಹಾಯ ಆಗುತ್ತೆ. ಅವರ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ತೋರಿ ಅವರಿಗೆ ಉತ್ತಮ ಆರೋಗ್ಯ ಮರುಕಳಿಸುವಂತೆ ಮಾಡೋದು ನಿಮ್ಮ ವಿಶೇಷತೆ. ಅದು ಕಂಡು ಬರ್ತಾ ಇದೆ. ಆ ನಂತರ ಇಲ್ಲಿ ಇನ್ನೊಂದು ಅತಿ ಮುಖ್ಯವಾಗಿ ಹೇಳಬೇಕು ಅಂದರೆ ನಿಮ್ಮ ಸೋದರರ ವಿಚಾರ. ಅವರಿಗೆ ಅನಿರೀಕ್ಷಿತವಾದಂತಹ ಕೆಲವೊಂದು ಈ ಫಲಗಳು ಸಿಗುತ್ತೆ. ಯಾವ ವಿಚಾರದಲ್ಲಿ ಅಂದರೆ ಮನೆಗೆ ಸಂಬಂಧಪಟ್ಟಂತೆ. ಅವರು ತುಂಬ ದಿನದಿಂದ ಸ್ವಂತ ಮನೆಯನ್ನು ಮಾಡಬೇಕು ಅನ್ನೋ ಭಾವನೆಯಲ್ಲಿ ಇರ್ತಾರೆ. ಅದು ಇಲ್ಲಿವರೆಗೂ ಸಾಧ್ಯ ಆಗಿರಲ್ಲ. ಇವಾಗ ಏನಪ್ಪ ಆಗುತ್ತೆ ಅಂದರೆ ಅದು ಆ ಒಂದು ಆಸೆ ಕೈಗೂಡುತ್ತೆ. ಇದಕ್ಕೆ ಕಾರಣ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನೀವೇ ಆಗ್ತೀರಿ. ಇಲ್ಲಿ ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಮತ್ತೊಮ್ಮೆ ಹೇಳ್ತೀನಿ, ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಇನ್ನು ವಿವಾಹದ ವಿಚಾರಕ್ಕೆ ಬಂದಾಗ ಈ 1 ಅಥವಾ 2 ತಿಂಗಳಲ್ಲಿ ವಿವಾಹ ನಡೆದೇ ಹೋದರೂ ವಿವಾಹ ನಿಶ್ಚಯವಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಆದರೆ ಸುಲಭವಾಗಿ ಅದು ಸಾಧ್ಯ ಆಗಲ್ಲ. ನಿಮ್ಮ ಹೆಚ್ಚಿನ ಪರಿಶ್ರಮದ ಅವಶ್ಯಕತೆ ಅದಕ್ಕಿದೆ. ಬೇರೆಯವರನ್ನ ನಂಬಬೇಕು, ಆದರೆ ಅವರ ಜೊತೆ ನೀವು ಸಹ ಈ ಕೆಲಸದಲ್ಲಿ ಭಾಗವಹಿಸಬೇಕು. ಅವ್ರು ಹೇಳಿದ್ರೆ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾನೆ ಬಿಡು ಅಂದರೆ ಏನೂ ಆಗಲ್ಲ. ಕಾರಣ ಏನಪ್ಪ ಅಂದರೆ ನಿಮ್ಮ ಮನಸ್ಸನ್ನು ಸರಿಯಾಗಿ ಪರಿಪೂರ್ಣವಾಗಿ ಯಾರೂ ಅರ್ಥ ಮಾಡ್ಕೊಬೇಕೇ ಸಾಧ್ಯ ಇಲ್ಲ. ನಿಮ್ಮ ನಡವಳಿಕೆ ಆ ಥರ ಇರುತ್ತೆ. ಗೊಣಗೋದು, ಇಲ್ಲ ಯಾರಿಗೋ ಏನೋ ಹೇಳಬೇಕು ಅಂದರೆ ಇನ್ನೊಬ್ಬರ ಮುಖಾಂತರ ಹೇಳಿಸೋದು, ನೇರವಾದ ನಡೆನುಡಿ ಇರಲ್ಲ. ನೇರವಾದ ನಡೆನುಡಿ ಇದ್ದರೆ ತುಂಬ ಒಳ್ಳೆಯದು. ರಾಶಿ ಚಕ್ರದ ಕೊನೆಯ ರಾಶಿ ಮೀನರಾಶಿ. ಈ ಮೀನರಾಶಿಯವರ ವಿಚಾರಕ್ಕೆ ಬಂದಾಗ ಸ್ವಲ್ಪ ಆರೋಗ್ಯದ ಬಗ್ಗೆ ಹೆಚ್ಚಿನ ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆ ಇದೆ. ಅಂದರೆ ದೊಡ್ಡ ಪ್ರಮಾಣದಲ್ಲ, ಒಂದು ಕಣ್ಣಿನ ದೋಷ ಉಂಟಾಗ್ಬೋದು, ಕಣ್ಣಿನಲ್ಲಿ ಒತ್ತಡದ ಒಂದು ಅನುಭವ ಆಗ್ಬೋದು, ಅಥವಾ ಎದೆ ಹಿಡ್ಕೊಂಡಾಗ್ಬೋದು, ಆ ಥರ ಆಗುತ್ತೆ. ಇಲ್ಲ ಹೊಟ್ಟೆಯ ನೋವು, ಇಂತಹ ಒಂದು ಇದಕ್ಕೆ. ಆದರೆ ಮುಖ್ಯವಾಗಿ ಬಹುದಿನದಿಂದ ಕಾಡ್ತಾ ಇರೋ ದೋಷ ಏನಾದರೂ ಇದ್ದರೆ, ಆರೋಗ್ಯದ ಸಮಸ್ಯೆ ಏನಾದರೂ ಇದ್ದರೆ ಅದರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಏನಾದ್ರು ಕೆಟ್ಟದಾಗತ್ತೆ ಅಂತಲ್ಲ, ಕೆಟ್ಟದ್ದು ಆಗದಿರೋ ರೀತಿ ನೋಡ್ಕೊಂಬೋದು ಒಳ್ಳೆಯದು. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತಾರಲ್ಲ, ಆ ಥರ ಕೆಟ್ಟದ್ದು ಆಗದಿರೋ ರೀತಿ ನೋಡ್ಕೊಳ್ಳಿ, ಯಾವುದೇ ಒಂದು ಸಮಸ್ಯೆ ಎದುರಾಗಲ್ಲ. ಇನ್ನು ನಿಮ್ಮ ಮಾತಿನ ಮೇಲೆ ಉತ್ತಮ ಹತೋಟಿಯನ್ನು ಸಾಧಿಸ್ತೀರಿ. ಆದರೆ ನೇರವಾದ ನಡೆನುಡಿ ಇರುತ್ತೆ. ಹಿಂದೆ ಮುಂದೆ ಯೋಚನೆ ಮಾಡಿದರೆ ಇರೋದಿದ್ದಾಗ ಹೇಳ್ತೀರಿ. ಆದ್ದರಿಂದ ಸ್ವಲ್ಪ ನಿಮಗೆ ವಿರೋಧಿಗಳು ಸಹ ಇದ್ದೇ ಇರ್ತಾರೆ, ಆದರೆ ಯಾವುದಕ್ಕೂ ಕೇರ್ ಮಾಡಲ್ಲ. ನಿಮ್ಮ ಅಧಿಕಾರದ ಅವಧಿಯಲ್ಲಿ ಹಿರಿಯ ಅಧಿಕಾರಿಗಳಾಗಿದ್ದಲ್ಲಿ ಅನೇಕ ರೀತಿಯ ಬದಲಾವಣೆಗಳನ್ನು ತರ್ತೀರಿ. ಅದರಿಂದ ನೀವು ಕೆಲಸ ಮಾಡೋ ಸಂಸ್ಥೆಗೆ ಇನ್ನೂ ಹೆಚ್ಚಿನ ಲಾಭ ಬರುವಂತಹ ಸಾಧ್ಯತೆ ಇದೆ. ಇದನ್ನು ಮೆಚ್ಚಿ ನೀವು ಉದ್ಯೋಗದ ನಿಮಿತ್ತ ವಿದೇಶಕ್ಕೆ ತೆರಳುವಂತಹ ಸಾಧ್ಯತೆ ಇದೆ.
ಒಂದು ವೇಳೆ ವಿದೇಶಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಒಂದು ಉನ್ನತ ಅಧಿಕಾರ ನಿಮ್ಮ ಪಾಲಾಗುತ್ತೆ. ಒಟ್ಟಾರೆ ದೊರೆವ ಅವಕಾಶಗಳನ್ನು ಬಳಸ್ಕೊಳ್ಳಿ. ಕಾರಣ ಏನಪ್ಪ ಅಂದರೆ ನೀವು ದೃಢವಾದ ಒಂದು ಮನಸ್ಥಿತಿಯಿಂದ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಲ್ಲ. ಅತಿ ನಿಧಾನವಾದ ನಡೆಗೆ ಸ್ವಲ್ಪ ತೊಂದರೆಯನ್ನು ಉಂಟು ಮಾಡುವಂತಹ ಸಾಧ್ಯತೆ ಇರುತ್ತೆ. ಅದೇನೇ ಆದರೂ ನೀವೇನು ಮಾಡ್ತೀರಿ, ನಿಮ್ಮ ಸ್ವಂತ ಕೆಲಸ ಕಾರ್ಯಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡ್ತೀರಿ, ಬೇರೆಯವರಿಗೆ ಸಹಾಯ ಮಾಡ್ತೀರಿ, ಅದರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ. ಆದರೂ ಕೂಡ ಮೊದಲ ಆದ್ಯತೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಆಗಿರುತ್ತೆ. ಇಲ್ಲೇ ನಿಮಗೆ ಬಾಯಲ್ಲಿ ಹುಣ್ಣಾಗುವಂತಹ ಸಂಭವ ಕಂಡು ಬರ್ತಿದೆ. ಹೆಣ್ಣು ಮಕ್ಕಳು ಮುಖದ ಸೌಂದರ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಅದು ಸಹಜ, ಬಿಸಿಲು ಜಾಸ್ತಿ ಇರುತ್ತಲ್ಲ, ಅದರಿಂದ ತೊಂದರೆ ಉಂಟಾಗ್ಬೋದು. ಇನ್ನು ನಿಮ್ಮದೆಲ್ಲರ ತಪ್ಪಿಗೆ ನೀವು ದಂಡವನ್ನು ತರಬೇಕಾಗತ್ತೆ. ಎಚ್ಚರಿಕೆಯಲ್ಲಿ ಉದಾಹರಣೆ, ನೆರೆಹೊರೆಯವರ ಜೊತೆ ಜಗಳ ಆಡ್ಬೋದು. ನಿಮ್ಮ ಒಂದು ವಾಹನವನ್ನು ಬೇರೆ ಯಾರಿಗೂ ಕೊಡ್ತೀರಿ, ಅವ್ರು ಕೇಳಿದ್ರು ಅಂತ ಅವರೇನು ಮಾಡ್ತಾರೆ, ಅದು ತೊಗೊಂಡೋಗ್ತಾರೆ, ಅವರೇನೋ ತಪ್ಪು ಮಾಡ್ತಾರೆ, ನೀವು ಫೈನ್ ಕಟ್ಟಬೇಕಾಗತ್ತೆ. ಅಂದರೆ ಇಲ್ಲಿ ತಪ್ಪು ನಿಮ್ಮದಿರಲ್ಲ, ನೀವು ತಲೆ ಕೊಡಬೇಕಾಗತ್ತೆ. ಅದರಿಂದ ಎಚ್ಚರಿಕೆಯಿಂದಿರಿ. ಬೇರೆಯವರ ಜೊತೆಯಲ್ಲಿ ಯಾವುದೇ ರೀತಿಯ ವ್ಯವಹಾರವನ್ನು ಮಾಡುವ ಮುಂಚೆ ಹಲವು ಬಾರಿ ಯೋಚನೆಯನ್ನು ಮಾಡಿ, ಅದು ಅತಿ ಮುಖ್ಯವಾದದ್ದಾಗುತ್ತೆ. ಇನ್ನು ನಿಮ್ಮ ಸ್ವಂತ ವ್ಯಾಪಾರ ವ್ಯವಹಾರದಲ್ಲಿ ಯಾವುದೇ ರೀತಿಯ ದೋಷ ಕಂಡು ಬರಲ್ಲ. ಕಣ್ಣಿಗೆ ಸಂಬಂಧಪಟ್ಟಂತಹ ತೊಂದರೆ ಇದೆ. ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದಾಗ ಅವರು ತುಂಬ ಕಷ್ಟಪಟ್ಟು ಹೆಚ್ಚಿನ ಶ್ರದ್ಧೆಯಿಂದ ತಮ್ಮ ಕರ್ತವ್ಯವನ್ನು ಪಾಲಿಸ್ತಾರೆ. ಆದರೂ ಕೂಡ ಅವರಿಗೆ ಅವರ ನಿರೀಕ್ಷೆಯಂತೆ ಅಂಕಗಳು ದೊರೆಯಲ್ಲ. ಸ್ವಲ್ಪ ಮನಸ್ಸಿಗೆ ಬೇಸರ ಆಗುತ್ತೆ ಅವರಿಗೆ. ಅವರ ಒಂದು ಮುಂದಿನ ಜೀವನವನ್ನು ಹೊಸ ರೀತಿಯಲ್ಲಿ ರೂಪಿಸ್ಕೋತಾರೆ. ಸೋಲನ್ನೇ ಗೆಲುವನ್ನಾಗಿ ಅವರು ಪರಿವರ್ತಿಸ್ಕೋತಾರೆ. ಅದು ವಿಶೇಷವಾದಂತಹ ವಿಚಾರ. ಇನ್ನು ಈ ಶೀತದ ಒಂದು ಬಾಧೆ ಇರೋರು ಬೇಗನೆ ವೈದ್ಯಕೀಯ ಚಿಕಿತ್ಸೆಯನ್ನು ಪಡೆಯೋದು ಒಳ್ಳೆಯದು. ಇಲ್ಲವಾದರೆ ಸ್ವಲ್ಪ ದೊಡ್ಡ ಮಟ್ಟದ ತೊಂದರೆ ಉಂಟಾಗಬಹುದು ಅಂತಹ ಒಂದು ಇದೆ. ಇನ್ನು ಅತಿ ಪುರಾತನ ಕಾಲದ ವಿದ್ಯೆಗಳಲ್ಲಿ ಆಸಕ್ತಿ ಮೂಡುತ್ತೆ. ಅದನ್ನು ಕಲಿಯುವಂತಹ ಒಂದು ಪ್ರಕ್ರಿಯೆಯನ್ನು ಸಹ ನೀವು ಆರಂಭ ಮಾಡ್ತೀರಿ.